ನೋಡಿ, ಪ್ರತಿಯೊಬ್ಬ ತಾಯಿ ತನ್ನ ಜೀವನದಲ್ಲಿ ತನ್ನ ಮಕ್ಕಳಿಗಾಗಿ ಏನ್ ಮಾಡ್ತಾಳ ಅಂತ ಕೇಳಿದಾಗ ಜೀವನವನ್ನ ಮುಡುಪಾಗಿರ್ತಾಳೆ. ಯಾಕ ಅಂತ ಕೇಳಿದಾಗ ನಾನು ಪಟ್ಟ ಕಷ್ಟವನ್ನ ನನ್ನ ಮಕ್ಕಳು ಪಡಬಾರ್ದು, ನನ್ನ ಮಕ್ಕಳು ಈ ದೇಶದ ಒಳ್ಳೆ ಪ್ರಜೆಗಳಾಗಬೇಕು, ನಾ ಕಂಡ ಕನಸು ನನಸಾಗಬೇಕು, ನನಗೆ ಎಷ್ಟೇ ಕಷ್ಟಗಳು ಬರಲಿ ಆ ಕಷ್ಟಗಳನ್ನು ನಾನು ಸಹಿಸಬೇಕು, ನನ್ನ ಮಕ್ಕಳಿಗೆ ಬರಬಾರ್ದು ಅನ್ನುವುದು ಎಲ್ಲ ತಂದೆ ತಾಯಿಗಳಲ್ಲಿ ಇರ್ತದಕ್ಕೆ ಮುಖ್ಯವಾದ ಒಂದು ಕನಸಿರ್ತೈತಿ. ಆ ಕನಸು ನನಸಾಗಬೇಕಾದ್ರೆ ನಿಮ್ಮ ತಾಯಿ ನಿಮಗೇನು ಹೇಳಿದ್ದಾಳ ಅಂತ ಕೇಳಿದಾಗ ಆಚಾರಕ್ಕೆ ಅರಸನಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜಗಕ್ಕೆಲ್ಲ ಜ್ಯೋತಿಯಾಗು ಕಂದ, ಜಗಕ್ಕೆಲ್ಲ ಜ್ಯೋತಿಯಾಗು ಅಂತ ಹೇಳ್ತಾಳೆ. ಹಾಗಾಗಿ ಇವತ್ತಿನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಕೂಡ ಪರೀಕ್ಷೆಗಳನ್ನು ಎದುರಿಸಬೇಕಾದರೆ ಆ ಪರೀಕ್ಷೆಗಳಲ್ಲಿ ಯಾವ ರೀತಿ ತಯಾರಿಗಳನ್ನು ಮಾಡ್ಕೋಬೇಕೆಂಬುದು ಕೂಡ ಏನಾಗ್ತದೆ ನನಗೆ ಮುಖ್ಯ ಆಗ್ತೈತಿ. ಯಾಕ ಅಂತ ಕೇಳಿದಾಗ ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹೇಗಿರ್ತಾವ ಅಂತ ಕೇಳಿದಾಗ ಇವತ್ತು ಬಂದಂತ ಪ್ರಶ್ನೆಗಳು ನಾಳಿನ ಪರೀಕ್ಷೆಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಏನ್ ಮಾಡ್ತಿದೆ ಅದಕ್ಕೆ ಕೇಳ್ತಾ ಇದ್ದಾರೆ. ಹಾಗಾಗಿ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಸಾಮಾನ್ಯ ಜ್ಞಾನವನ್ನು ಏನ್ ಮಾಡೋಣ, ಅಧ್ಯಯನವನ್ನು ಮಾಡೋಣ. ಆ ಸಾಮಾನ್ಯ ಜ್ಞಾನದಲ್ಲಿ 5 ನಿಮಗೆ ಏನ್ ಮಾಡ್ತೀನಿ ಅಂತ ಕೇಳಿದಾಗ ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ಹೇಳ್ತೀನಿ. ಅದ ಎಕ್ಸಾಮ್ ಫಿಕ್ಸ್ ಕ್ವಶನ್ ಬರಲೇಬೇಕು, ಬರ್ಲಿಕ್ಕಂದ್ರೆ ಕೇಳಕ್ಕೆ ಏನ್ 5 ಕ್ವಶನ್ ಗಳನ್ನ ಕೇಳಿದಾಗ ಈ ಪ್ರಥಮ ಟಾಪಿಕ್ ತಗೊಳ್ಬೇಕಾದ್ರೆ ವಿಶ್ವಸಂಸ್ಥೆ ಅಂತ ಹೇಳಿ. ಯಾವ ಸಂಸ್ಥೆ ರೀ? ನೋಡಿ, ವಿಶ್ವಸಂಸ್ಥೆ ಅಂತೇಳಿ. ಈ ವಿಶ್ವಸಂಸ್ಥೆಯನ್ನ ತೆಗೆದುಕೊಂಡಾಗ ಯಾಕೆ ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು ಅನ್ನೋ ಮನೋಭಾವನೆ ನಮ್ ಕಂಡ ಸ್ಟಾರ್ಟ್ ಆಗ್ತೈತಿ. ಈ ನೋಡಿ, ವಿಶ್ವಸಂಸ್ಥೆ ತೆಗೆದುಕೊಂಡಾಗ ಏನು ಅಂತ ಕೇಳಿದಾಗ ಸಂಪೂರ್ಣವಾಗಿ ಇಲ್ಲಿ ವಿಶ್ವಸಂಸ್ಥೆಯಲ್ಲಿ ಏನ್ ನೋಡ್ತೀವಿ ಅಂತ ಕೇಳಿದಾಗ ಸಂಪೂರ್ಣವಾಗಿ ತೆಗೆದುಕೊಂಡಾಗ ಇಲ್ಲಿ ಇಡೀ ಜಾಗತಿಕ ಮಟ್ಟದಲ್ಲಿ 2 ಮಹಾಯುದ್ಧಗಳಾದವು ಗೊತ್ತಿರಬೇಕು. ಈ ಜಾಗತಿಕ ಮಟ್ಟದಲ್ಲಿ 2 ಮಹಾಯುದ್ಧಗಳು ಯಾವ್ಯಾವು ಅಂತ ಕೇಳಿದಾಗ 1ನೇ ಜಾಗತಿಕ ಮಹಾಯುದ್ಧ ಅಂತೇಳಿ. ಎಷ್ಟೇಂದ್ರೆ 1ನೇ ಜಾಗತಿಕ ಮಹಾಯುದ್ಧ ಎಷ್ಟು ನಡೀತದ ಅಂತ ಕೇಳಿದಾಗ 1900 ತೆಗೆದುಕೊಂಡಾಗ ಏನು ಕೇಳಿದ 14ರಿಂದ ಎಷ್ಟು ಕೇಳಿದ 1900 ನೋಡಿ 18ರವರೆಗೆ ಒಂದು ಜಾಗತಿಕ ಮಹಾಯುದ್ಧ ನಡೆಯಿತು ಅಂತ ನೋಡ್ತೀವಿ. 1900 14ರಿಂದ 1900 ಅಂತಿರ 18ರವರೆಗೆ ಮೊದಲ ಜಾಗತಿಕ ಮಹಾಯುದ್ಧ ನಡೀತು. ಇಂಥ ಜಾಗತಿಕ ಮಹಾಯುದ್ಧಗಳು ನಡೆಯಬಾರದು ಎಷ್ಟು ನಡೆದವ ಅಂತ ಕೇಳಿದಾಗ 2 ನಡೆದವ. ಈ 2 ಜಾಗತಿಕ ಮಹಾಯುದ್ಧಗಳು ಭಾರತದ ಜಾಗತಿಕ ಮಟ್ಟದಲ್ಲಿ ಏನ್ ಮಾಡಿಗೆ ಗಲಭೆಗಳು ಉಂಟಾದವು. ಇಂಥ ಕೋಮು ಗಲಭೆಗಳು ಉಂಟಾಗಬಾರದೆಂಬ ಉದ್ದೇಶಕ್ಕಾಗಿ ಈ ಮೊದಲ ಜಾಗತಿಕ ಮಹಾಯುದ್ಧ ಮುಗಿದ ನಂತರ, ಯಾವ ಜಾಗತಿಕ ರೀ? ಮೊದಲ ಜಾಗತಿಕ ಮಹಾಯುದ್ಧ ಮುಗಿದ ನಂತರ ಏನ್ ಮಾಡ್ತಾರ ಅಂತ ಕೇಳಿದ ಸಂಪೂರ್ಣವಾಗಿ ಇಲ್ಲಿ 1900 ಏನು ಅಂತ ಕೇಳಿದಾಗ 19 ಮತ್ತು 1920 ಏನ್ ಮಾಡ್ತಾರೆ ಇಲ್ಲಿ ಜಾರಿಗೆ ತರ್ತಾರೆ. ಯಾವ್ದಕ್ಕೆ? ಲೀಗ್ ಆಫ್ ನೇಷನ್ ಅಂತ ಹೇಳಿ. ಯಾವ್ದು? ಲೀಗ್ ಆಫ್ ನೇಷನ್. ನೋಡಿ, ನೇಷನ್ಸ್ ಏನ್ ಮಾಡ್ತಾರೆ ಅಷ್ಟೇ ಒಂದು ಸಂಸ್ಥೆಯನ್ನು ಜಾರಿಗೆ ತರ್ತಾರೆ. ಈ ಲೀಗ್ ಆಫ್ ನೇಷನ್ ಎಂಬ ಸಂಸ್ಥೆಯನ್ನು ಜಾರಿಗೆ ತರ್ತಾರೆ. ಈ ಲೀಗ್ ಆಫ್ ನೇಷನ್ ಎಂಬ ಸಂಸ್ಥೆ ಏನ್ ಮಾಡ್ತಿದ್ದೀರ, ಈ ಜಾಗತಿಕ ಮಹಾಯುದ್ಧಗಳ ತಡೆಗಟ್ಟಲಿನಂತ ವಿಫಲಗೊಳ್ತೈತಿ. ವಿಫಲಗೊಂಡಾಗ ಮತ್ತೆ ಏನಾಗ್ತದೆ? 2ನೇ ಬಾರಿ ಏನಾಗ್ತೀರ ಮಹಾಘೋರ ಯುದ್ಧ ಯಾವ್ದು? 2ನೇ ಜಾಗತಿಕ ಮಹಾಯುದ್ಧ ನಡೀತೈತಿ. ಎಷ್ಟನೇ ಜಾಗತಿಕ ಮಹಾಯುದ್ಧ? 2ನೇ ಜಾಗತಿಕ ಮಹಾಯುದ್ಧ. ಈ 2ನೇ ಜಾಗತಿಕ ಮಹಾಯುದ್ಧ ಎಲ್ಲಿವರೆಗೆ ನಡೀತದ ಅಂತ ಕೇಳಿದಾಗ 1945 ತನಕ ನಡೀತೈತಿ. ಈ 1ನೇ ಜಾಗತಿಕ ಮಹಾಯುದ್ಧ ಮತ್ತು ಈ 2ನೇ ಜಾಗತಿಕ ಮಹಾಯುದ್ಧ ಘೋರ ಮಹಾಯುದ್ಧಗಳು ಮತ್ತೊಮ್ಮೆ ನಡೆಯಬಾರದೆಂಬ ಉದ್ದೇಶಕ್ಕಾಗಿ ಏನ್ ಮಾಡ್ತಾರ ಅಂತ ಕೇಳಿದಾಗ ಇಲ್ಲಿ ಸಂಪೂರ್ಣವಾಗಿ ನೋಡಿ, ಇಲ್ಲಿ 2ನೇ ಜಾಗತಿಕ ಮಹಾಯುದ್ಧ ಅಂತ ನೋಡಿ, 1ನೇ ಜಾಗತಿಕ ಮಹಾಯುದ್ಧ ಆಗಿರಬಹುದು, 2ನೇ ಜಾಗತಿಕ ಮಹಾಯುದ್ಧ, ಇಂಥ ಜಾಗತಿಕ ಮಹಾಯುದ್ಧಗಳು ನಡೆಯಬಾರದೆಂಬ ಉದ್ದೇಶಕ್ಕಾಗಿ ಏನ್ ಮಾಡ್ತಾರ ಅಂತ ಕೇಳಿದಾಗ ಇಲ್ಲಿ 2ನೇ ಬಾರಿ ಏನ್ ಮಾಡ್ತಾರ ಅಂತ ಕೇಳಿದಾಗ ಇಲ್ಲಿ ಅಮೆರಿಕ ರಾಷ್ಟ್ರ. ಯಾವ ರಾಷ್ಟ್ರ ರೀ? ಅಮೆರಿಕ. ನೆಕ್ಸ್ಟ್ ಯಾವುದು ಅಂತ ಕೇಳಿದಾಗ ಇಂಗ್ಲೆಂಡ್. ಯಾವ ರಾಷ್ಟ್ರ? ಇಂಗ್ಲೆಂಡ್ ರಾಷ್ಟ್ರ. ನೆಕ್ಸ್ಟ್ ಯಾರು ಅಂತ ಕೇಳಿದಾಗ ಇಲ್ಲಿ ಯಾರಿಗೆ? ರಷ್ಯಾ ರಾಷ್ಟ್ರ. ಈ 3 ಜನ ಏನು ಅಂತ ಕೇಳಿದಾಗ ಇಲ್ಲಿ 3 ರಾಷ್ಟ್ರಗಳನ್ನು ಕೂಡಿಕೊಂಡು 1945 ಅಕ್ಟೋಬರ್ ಎಷ್ಟು ಅಂತ ಕೇಳಿದಾಗ 24 ಅಂತ ಹೇಳ್ತೀವಿ ವಿಶ್ವಸಂಸ್ಥೆಯ ಒಂದು ಜಾರಿಗೆ ಬಂದ ದಿನ ಅಂತೀವಿ. ಈ ವಿಶ್ವಸಂಸ್ಥೆ ಜಾರಿಗೆ ಬರಲು ಮುಖ್ಯ ಕಾರಣೀಭೂತರು ಯಾರ್ಯಾರು? ಪಿಲ್ಲರ್ಸ್ ಅಂತ ಕರಿತೀವಿ. ಹೇಗೆ ಕರಿತೀವಿ ಕೇಳಿದಾಗ ಪಿಲ್ಲರ್ ಅಂತ ಕರಿತೀವಿ. ಅಮೆರಿಕ ದೇಶದ FD ರೂಸ್ವೆಲ್ಟ್, ಇಂಗ್ಲೆಂಡ್ ವಿನ್ಸೆಂಟ್ ಚರ್ಚಿಲ್, ಜೋಸೆಫ್ ಸ್ಟಾಲಿನ್ ಅಂತ. ಯಾರ್ಯಾರಿ? ಅಮೆರಿಕ ದೇಶದ FD ರೂಸ್ವೆಲ್ಟ್. ಯಾವ ರೂಸ್ವೆಲ್ಟ್? FD ರೂಸ್ವೆಲ್ಟ್. ನೆಕ್ಸ್ಟ್ ಇಂಗ್ಲೆಂಡ್ ಅಂತೀರ ವಿನ್ಸೆಂಟ್. ಯಾವ ವಿನ್ಸೆಂಟ್ ರೀ? ವಿನ್ಸೆಂಟ್ ಚರ್ಚಿಲ್. ಹೌದಾ? ನೆಕ್ಸ್ಟ್ ಯಾರು? ರಷ್ಯಾ ದೇಶದ ಜೋಸೆಫ್. ಯಾರಿ? ಜೋಸೆಫ್ ಸ್ಟಾಲಿನ್. ಯಾವ್ಲಿನ? ಜೋಸೆಫ್ ಸ್ಟಾಲಿನ್. 3 ಜನ ಕೂಡ ಏನ್ ಮಾಡ್ತಾರ ಅಂತ ವಿಶ್ವಸಂಸ್ಥೆ ಜಾಗತಿಕ ಮಟ್ಟದ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಆ ವಿಶ್ವಸಂಸ್ಥೆ ಜಾಗತಿಕ ಮಟ್ಟದಲ್ಲಿ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಿದಾಗ ಏನು ಅಂತ ಕೇಳಿದಾಗ ಇಲ್ಲಿ ಈ ವಿಶ್ವಸಂಸ್ಥೆ ಅಮೆರಿಕ ದೇಶದ FD ರೂಸ್ವೆಲ್ಟ್ ಆಗಿರಬಹುದು, ಇಂಗ್ಲೆಂಡ್ ದೇಶದ ವಿನ್ಸೆಂಟ್ ಚರ್ಚಿಲ್ ಆಗಿರಬಹುದು ಮತ್ತು ರಷ್ಯಾ ದೇಶದ ಜೋಸೆಫ್ ಸ್ಟಾಲಿನ್ ಆಗಿರಬಹುದು.
ಇವ್ರು ಏನ್ ಮಾಡ್ತಾರ ಅಂತ ಕೇಳಿದಾಗ ಇಲ್ಲಿ ವಿಶ್ವಸಂಸ್ಥೆ ಅಂತ ನೋಡ್ತೀವಿ. ಈ ವಿಶ್ವಸಂಸ್ಥೆ ಎಂಬ ಒಂದು ಸಂಘಟನೆ ಸ್ಥಾಪಕರಿಗೆ ಹೆಸರು ಕೊಟ್ಟವರು ಯಾರು ಅಂತ ಕೇಳಿದಾಗ FD ರೂಸ್ವೆಲ್ಟ್ ಅಂದ್ರೆ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅದವನ ಹೆಸರು. ಈ ವಿಶ್ವಸಂಸ್ಥೆ ಹೆಸರು ಕೊಟ್ಟವರು ಯಾರು ಅಂತ ಕೇಳಿದಾಗ FD ರೂಸ್ವೆಲ್ಟ್ ಅಂತ ನೋಡ್ತೀವಿ. ಈ FD ರೂಸ್ವೆಲ್ಟ್ ಕೊಟ್ಟಾಗ ಆಗ ಏನ್ ಮಾಡ್ತದ ಅಂತ ಕೇಳಿದಾಗ 1945 ಜೂನ್ ಎಷ್ಟ್ರಿ 1945 ಜೂನ್ ಎಷ್ಟು ಅಂತ ಕೇಳಿದಾಗ ಇಲ್ಲಿ 26ರಂದು ಏನಾಗ್ತದ ಅಂತ ಕೇಳಿದ್ರೆ ವಿಶ್ವಸಂಸ್ಥೆಗೆ ಸಹಿ ಹಾಕ್ತೈತಿ. ಸ್ಥಾಪನೆ ಮಾಡಕ್ಕೆ ಮಾಡೈತಿ ಸಹಿ ಹಾಕ್ತೈತಿ. ಹಾಗಾದ್ರೆ ವಿಶ್ವಸಂಸ್ಥೆಯ ಸನ್ನದು ಬರ್ತೈತಿ. ಯಾವ್ದ್ರಿ ವಿಶ್ವಸಂಸ್ಥೆಯ ಸನ್ನದು ಜಾಗತಿಕ ಮಹಾಮಟ್ಟ ನೋಡಿ. ಜಾಗತಿಕ ಮಟ್ಟದಲ್ಲಿ ಗಲಿಭೆಗಳನ್ನು ಉಂಟಾಗಬಾರದು. ಈ ಜಾಗತಿಕ ಮಟ್ಟದಲ್ಲಿ ಗಲಿಭೆಗಳನ್ನು ಉಂಟಾಗಬಾರದು, ದೇಶದಲ್ಲಿ ಕೋಮು ಗಲಿಭೆಗಳನ್ನು ತಡೆಯಬೇಕೆಂಬ ಉದ್ದೇಶಕ್ಕೆ ಸ್ಥಾಪನೆಯಾದ ಸಂಸ್ಥೆ ಯಾವುದು ಈ ವಿಶ್ವಸಂಸ್ಥೆ ಅಂತ ನೋಡ್ತೀವಿ. ಹಾಗಾದ್ರೆ ಈ ವಿಶ್ವಸಂಸ್ಥೆಯು 1945 ಜೂನ್ 26ರಂದು ಏನ್ ಮಾಡ್ತದ ಅಂತ ಕೇಳಿ ವಿಶ್ವಸಂಸ್ಥೆಗೆ ಅನುಮತಿ ತೆಗೆದುಕೊಂಡಾಗ ಇಲ್ಲಿ ಮೊದಲ ಬಾರಿಗೆ ಸಹಿ ಹಾಕಿದ್ದು ಅಂತ ನೋಡ್ತೀವಿ. ಹಾಗಾದ್ರೆ ವಿಶ್ವಸಂಸ್ಥೆ ಅಂತ ನೋಡ್ತೀವಿ. ಯಾವ ಸಂಸ್ಥೆ ರೀ? ವಿಶ್ವಸಂಸ್ಥೆಯ ಸನ್ನದು ಅಂತ ಹೇಳಿ. ಯಾವ್ದೇ ವಿಶ್ವಸಂಸ್ಥೆ ಸನ್ನದು ಅಂತ ತೆಗೆದುಕೊಂಡಾಗ ನೋಡಿ, ವಿಶ್ವಸಂಸ್ಥೆ ಸನ್ನದು ಅಂತ ತೆಗೆದುಕೊಂಡಾಗ ಏನು ಅಂತ ಕೇಳಿದಾಗ ಇಲ್ಲಿ ಈ ವಿಶ್ವಸಂಸ್ಥೆಯ ಸನ್ನದು ಏನಾಗ್ತದೆ ಕೇಳಿದಾಗ 19 ಅಧ್ಯಾಯಗಳನ್ನು ಒಳಗೊಂಡಿದೆ. ಎಷ್ಟು ಅಧ್ಯಾಯಗಳನ್ನು ಒಳಗೊಂಡಿದೆ? 19 ಅಧ್ಯಾಯಗಳು. ಎಷ್ಟು ವಿಧಿಗಳದಾವ ಅಂತ ಕೇಳಿ 111 ವಿಧಿಗಳಿವೆ. ಇವುಗಳನ್ನ ಆಧಾರವಾಗಿಟ್ಟುಕೊಂಡು ಏನ್ ಮಾಡ್ತದ ಅಂತ ಕೇಳಿ ವಿಶ್ವಸಂಸ್ಥೆಯು 1945 ಜೂನ್ 26ರಂದು ಏನ್ ಮಾಡ್ತದ ಅಂತ ಕೇಳಿದಾಗ ಇಲ್ಲಿ ಸಂಸ್ಥೆಗೆ ಒಂದು ಸಹಿ ಹಾಕಿದ್ದು ನೋಡ್ತೀವಿ. ಹಾಗೆ ವಿಶ್ವಸಂಸ್ಥೆಯು ಜಾರಿಗೆ ಬಂದಿದ್ದು ಯಾವಾಗ ಅಂತ ಕೇಳಿದಾಗ 1945 ಅಕ್ಟೋಬರ್ 24ರಂದು ಅಂತ ಹೇಳಿ. ಹಾಗಾದ್ರೆ ಅಕ್ಟೋಬರ್ 1945 ಅಕ್ಟೋಬರ್ 24ರಂದು ಏನ್ ಜಾರಿಗೆ ಬರ್ತದ ಅಂತ ಕೇಳಿದಾಗ ವಿಶ್ವಸಂಸ್ಥೆಯು ಜಾರಿಗೆ ಬರ್ತದ ಅಂತ ನೋಡ್ತೀವಿ. ಹಾಗಾದ್ರೆ ಒಂದ್ ಕಡೆ ಎಕ್ಸಾಮ್ ಕೇಳ್ತಾನೆ, ವಿಶ್ವಸಂಸ್ಥೆಯ ಸನ್ನದಿನ ಪ್ರಸ್ತಾವನೆ ಯಾವ ವ್ಯಾಖ್ಯೆಯಿಂದ ಪ್ರಾರಂಭಗೊಳ್ಳುತ್ತದೆ ಅಂತ ಕೇಳ್ಯಾನ. ಅವಾಗ ಏನ್ ಹೇಳಬೇಕು ಅಂತ ಕೇಳಿದಾಗ ವಿಶ್ವದ ಜನಸಮುದಾಯವಾದ ನಾವು ಎಂಬ ವ್ಯಾಖ್ಯೆಯಿಂದ ವ್ಯವಸ್ಥಾಪನೆಗೊಳ್ತದ ಅಂತ ಕೇಳಿದಾಗ ವಿಶ್ವಸಂಸ್ಥೆಯ ಸನ್ನದು ಏನಾಗ್ತದ ಅಂತ ಕೇಳ ಇಲ್ಲಿ ಪ್ರಸ್ತಾವನೆ ಆಗ್ತದ ಅಂತ ಹೇಳಿ. ಹೆಂಗ ಈಗ ಸಂವಿಧಾನದ ಪ್ರಸ್ತಾವನೆ ಏನಾಗ್ತದ ಅಂತ ಹೇಳ್ತೀರ ಅಂತ ಕೇಳಿದಾಗ ಇಲ್ಲಿ ಭಾರತ ಪ್ರಜೆಗಳಾದ ನಾವು ಯಾವ ಎಂಬ ಒಂದು ಹೇಳಿಕೆಯನ್ನು ಹೆಂಗ್ ಪ್ರಾರಂಭ ಆಗ್ತದಲ್ಲ, ವಿಶ್ವಸಂಸ್ಥೆಯ ಒಂದು ಸನ್ನದು ಕೂಡ ವಿಶ್ವದ ಜನ ಸಮುದಾಯವಾದ ನಾವು ಎಂಬ ಹೇಳಿಕೆಯಿಂದ ಏನಾಗ್ತದೆ ಪ್ರಾರಂಭಗೊಳ್ಳುತ್ತದೆ ಅಂತ ನೋಡ್ತೀವಿ. ಹಾಗಾದ್ರೆ ಈ ವಿಶ್ವಸಂಸ್ಥೆಯು ಸ್ಥಾಪನೆಗೆ ಅಡಿಪಾಯ ಹಾಕಿದ್ದು ಯಾರ್ಯಾರು ಅಂತ ಹೇಳಿದ್ರೆ ನಿಮಗ ಅಮೆರಿಕ ದೇಶದ FD ರೂಸ್ವೆಲ್ಟ್, ಹೌದಾ? ಇಂಗ್ಲೆಂಡ್ ದೇಶದ ವಿನ್ಸೆಂಟ್ ಚರ್ಚಿಲ್, ರಷ್ಯಾ ದೇಶದವರು ಯಾರು ಜೋಸೆಫ್ ಸ್ಟಾಲಿನ್. ಈ ಮೂರು ಜನರ ಒಂದು ಸಂಯೋಗದಲ್ಲಿ ಏನಾಯ್ತು ವಿಶ್ವಸಂಸ್ಥೆ ಸ್ಥಾಪನೆಗೊಂಡಿತ್ತು. ವಿಶ್ವಸಂಸ್ಥೆಯು ಸ್ಥಾಪನೆಗೊಂಡಾಗ ಏನು ಅಂತ ಕೇಳಿದಾಗ 1945 ಅಕ್ಟೋಬರ್ ಎಷ್ಟು ಅಂತ ಕೇಳಿದಾಗ 24ರಂದು. ಹಾಗಾದ್ರೆ ವಿಶ್ವಸಂಸ್ಥೆಯು ಸ್ಥಾಪನೆಗೊಂಡಾಗ ಏನಂತ ಸ್ಥಾಪನೆಗೊಂಡಿತ್ತು 1945 ಅಕ್ಟೋಬರ್ 24ರಂದು ಅಂತ ಹೇಳಿ. ಹಾಗಾದ್ರೆ ವಿಶ್ವಸಂಸ್ಥೆಯ ಸನ್ನದು ಎಷ್ಟು ಒಳಗೊಂಡಿದೆ ಅಂತ ಕೇಳಿದಾಗ 19 ಅಧ್ಯಾಯಗಳು. ಎಷ್ಟು ಅಂತ ಕೇಳಿದಾಗ 111 ವಿಧಿಗಳನ್ನು ಒಳಗೊಂಡಿದೆ. ವಿಶ್ವಸಂಸ್ಥೆಯ ಸನ್ನದಿನ ಪ್ರಸ್ತಾವನೆ ಏನನ್ನ ಒಳಗೊಂಡಿದೆ ಅಂತ ಕೇಳ್ತಾನ ವಿಶ್ವದ ಜನ ಸಮುದಾಯ. ಯಾವ ಜನ ಸಮುದಾಯ? ವಿಶ್ವದ ಜನ ಸಮುದಾಯ ನೋಡಿ, ಸಮುದಾಯವಾದ ನಾವು ಎಂಬ ಹೇಳಿಕೆ ಒಂದಿಗೆ ವಿಶ್ವಸಂಸ್ಥೆಯ ಸನ್ನದಿನ ಪ್ರಸ್ತಾವನೆ ಏನಾಗ್ತದೆ ಪ್ರಾರಂಭಗೊಳ್ಳುತ್ತದೆ ಅಂತ ನೋಡ್ತೀವಿ. ಹಾಗಾದ್ರೆ ವಿಶ್ವಸಂಸ್ಥೆಯ ಇಲ್ಲಿ ಕೇಂದ್ರ ಕಚೇರಿ ಎಲ್ಲದ ಅಂತ ಕೇಳ್ತಾನ ಇಲ್ಲಿ ನ್ಯೂಯಾರ್ಕ್ ಏನ್ರಿ ಇಲ್ಲರಿ ಅಮೆರಿಕ ದೇಶದಲ್ಲಿ ಕಂಡು ಬರ್ತಕ್ಕಂಥ ಎಲ್ಲಿ ಕೇಳಿದಾಗ ನ್ಯೂಯಾರ್ಕ್ ನಗರದಲ್ಲಿ ಏನದ ಅಂತ ವಿಶ್ವಸಂಸ್ಥೆಯ ಒಂದು ಕೇಂದ್ರ ಕಚೇರಿ ಇದೆ ಅಂತ ನೋಡ್ತೀವಿ. ಹಾಗಾದ್ರೆ ಇದರ ಪ್ರಾದೇಶಿಕ ಕಚೇರಿಗಳು ಎಲ್ಲಿ ಕಂಡು ಬರ್ತಾವ ಅಂತ ಕೇಳಿದಾಗ ಇಲ್ಲಿ ಜಿನಿವಾ. ಯಾವ್ಯಾವ್ರಿ ಪ್ರಾದೇಶಿಕ ಕಚೇರಿ ಅಂತ ಕೇಳಿದಾಗ ಜಿನಿವಾ. ನೆಕ್ಸ್ಟ್ ಏನ್ ಕೇಳ ನೈರೋಬಿ. ಯಾವ್ದ್ರಿ ನೈರೋಬಿ. ಇವು ಏನ್ ಕೇಳ ಇನ್ನೊಂದು ಬರ್ತದೆ ಏನು ಅಂತ ಕೇಳಿದಾಗ ಇವೆಲ್ಲವೂ ಕೂಡ ಏನ್ ಪ್ರಾದೇಶಿಕ ಕಚೇರಿಗಳು ಅಂತ ಹೇಳಿ. ಹಾಗಾದ್ರೆ ವಿಶ್ವಸಂಸ್ಥೆಯ ಪ್ರಾದೇಶಿಕ ಕಚೇರಿಗಳದು. ಹಾಗಾದ್ರೆ ವಿಶ್ವಸಂಸ್ಥೆಯು ಜಾರಿಗೆ ಬಂದಾಗ ಎಷ್ಟು ಇಲ್ಲಿ ಮಹಾರಾಷ್ಟ್ರಗಳೊಂದಿಗೆ 5 ಪ್ರಮುಖವಾದ ರಾಷ್ಟ್ರಗಳು ಕಂಡು ಬರ್ತವೆ. ಯಾವ್ಯಾವ ಅಂತ ಕೇಳಿದಾಗ ನಿಮಗೆ ಗೊತ್ತೇ ಆಗ್ಬಿಡುತ್ತೆ. ಒಂದೇದು ಯಾವುದು ಅಂತ ಕೇಳಿದಾಗ ಅಮೆರಿಕ, ಎರಡನೇದು ಯಾವುದು ಅಂತ ಕೇಳಿದಾಗ ಇಂಗ್ಲೆಂಡ್. ಹಾಗಾದ್ರೆ ಮೂರನೇದು ಯಾವುದು ಅಂತ ಕೇಳಿದಾಗ ರಷ್ಯಾ. ಯಾವ್ದ್ರಿ ರಷ್ಯಾ. ಹಾಗಾದ್ರೆ ನಾಲ್ಕನೇದು ಯಾವುದು ಅಂತ ಕೇಳಿದಾಗ ಫ್ರಾನ್ಸ್. ಯಾವ್ದ್ರಿ ಫ್ರಾನ್ಸ್. ಹಾಗಾದ್ರೆ ಐದನೇದು ಯಾವುದು ಅಂತ ಕೇಳಿದಾಗ ಚೀನಾ. ಯಾವ್ದ್ರಿ ಚೀನಾ. ನೋಡಿ ಈ 5 ರಾಷ್ಟ್ರಗಳು ಮಹಾರಾಷ್ಟ್ರಗಳಿಗೆ ಮುಖ್ಯವಾದ ರಾಷ್ಟ್ರಗಳು ಅಂತ ಕರಿತೀವಿ. ಇದರ ಜೊತೆಗೆ 51 ರಾಷ್ಟ್ರಗಳು ಏನಾಗ್ತವೆ ಅಂತ ಜಾಗತಿಕ ಮಟ್ಟದಲ್ಲಿ ವಿಶ್ವಸಂಸ್ಥೆಗೆ ಏನಾಗ್ತದೆ ಸಹಿ ಹಾಕ್ತವೆ. ಯಾಕ ಅಂತ ಕೇಳಿದಾಗ ಜಾಗತಿಕ ಮಟ್ಟದಲ್ಲಿ ದೇಶಗಳ ಏನು ಉಂಟಾಗಬಾರದು ಅಂತ ಕೇಳಿದಾಗ ಗಲಿಭೆಗಳು ಉಂಟಾಗಬಾರದು ಎಂಬ ಉದ್ದೇಶಕ್ಕಾಗಿ ವಿಶ್ವಸಂಸ್ಥೆಯಲ್ಲಿ 51 ರಾಷ್ಟ್ರಗಳು ಅದರಲ್ಲಿ
5 ಪ್ರಮುಖ ರಾಷ್ಟ್ರಗಳೊಂದಿಗೆ ಏನ್ ಮಾಡ್ತೀವಿ ವಿಶ್ವಸಂಸ್ಥೆಗೆ ಏನ್ ಮಾಡ್ತಾವ ಸ್ಥಾಪನೆಗೆ ಸಹಿ ಹಾಕಿದವು ಅಂತೇಳಿ ಎಕ್ಸಾಮ್ ಕೇಳ್ತಾನೆ. ಪ್ರಾರಂಭದಲ್ಲಿರ್ತಕ್ಕಂಥ ಒಟ್ಟು ವಿಶ್ವಸಂಸ್ಥೆಗಳು ಎಷ್ಟು ರಾಷ್ಟ್ರಗಳು ಸಹಿ ಹಾಕಿದವು ಅಂತ ಕೇಳ್ತಾನ. 51 ರಾಷ್ಟ್ರಗಳ ಪ್ರಾರಂಭದಲ್ಲಿ ಏನ್ ಮಾಡ್ತಾವ ಅಂದ್ರೆ ಸಹಿ ಹಾಕ್ತಾವ ಅಂತ ನೋಡ್ತೀವಿ. ಹಾಗಾದ್ರೆ ನಿಮ್ಗೆ ಅರ್ಥ ಆಗ್ಬೇಕು, ನಾ ಹೇಳಿದೆ ಏನು ಅಂತ ಕೇಳಿದಾಗ ವಿಶ್ವಸಂಸ್ಥೆ. ಈ ವಿಶ್ವಸಂಸ್ಥೆ ಯಾಕೆ ಹುಟ್ಟಾಗ್ತದೆ ಕೇಳಿದಾಗ ಜಾಗತಿಕ ಮಟ್ಟದಲ್ಲಿ ಎಷ್ಟು ವಿಧಗಳು ನಡೆದು ಅಂತ ಕೇಳಿದಾಗ 2 ಮಹಾಯುದ್ಧಗಳು ನಡೆದವು. ಆ 2 ಮಹಾಯುದ್ಧಗಳು ತೆಗೆದುಕೊಂಡಾಗ ಇಲ್ಲಿ 1ನೇ ಜಾಗತಿಕ ಮಹಾಯುದ್ಧ ಅಂತ ನೋಡ್ತೀವಿ. 1ನೇ ಜಾಗತಿಕ ಮಹಾಯುದ್ಧ 1914ರಿಂದ 1918 ನಡೆಯಿತು. 18 ಆ ಮಹಾಯುದ್ಧ ಅಂತ ಮಹಾಯುದ್ಧವು ಮತ್ತೊಮ್ಮೆ ಆಗಬಾರದೆಂಬ ಉದ್ದೇಶಕ್ಕಾಗಿ 1919ರಿಂದ ಸ್ಥಾಪನೆ ಮಾಡ್ತಾರೆ ಲೀಗ್ ಆಫ್ ನೇಷನ್. 1920 ಲೀಗ್ ಆಫ್ ನೇಷನ್ಸ್ ಯುದ್ಧದಲ್ಲಿ ಏನಾಯ್ತು ವಿಫಲಗೊಂಡಿತು. ಜಾಗತಿಕ ಮಟ್ಟದಲ್ಲಿ ಶಾಂತಿಯನ್ನ ಕಾಪಾಡಬೇಕೆಂಬ ಉದ್ದೇಶಕ್ಕಾಗಿ ಯಾವ ಮಟ್ಟದಲ್ಲಿ ಜಾಗತಿಕ ಮಟ್ಟದಲ್ಲಿ ಶಾಂತಿಯನ್ನ ಕಾಪಾಡಬೇಕೆಂಬ ಉದ್ದೇಶಕ್ಕಾಗಿ ಏನ್ ಮಾಡ್ತಾರ ಅಂತ ಕೇಳಿದಾಗ ಈ ಸಂಪೂರ್ಣವಾಗಿ ಇದು ಸ್ಥಾಪನೆ ಆಗಿತ್ತು. ಆದ್ರೆ ಇದು ಸ್ಥಾಪನೆ ಆದರೂ ಕೂಡ ಜಾಗತಿಕ ಮಟ್ಟದಲ್ಲಿ ಏನು ಕಾಪಾಡಲು ಸಾಧ್ಯ ಆಗಲಿಲ್ಲ ಅಂತ ಕೇಳಿದಾಗ ಶಾಂತಿಯನ್ನ ಕಾಪಾಡಲು ಸಾಧ್ಯವಾಗಲಿಲ್ಲ. ಮುಂದೆ ಏನಂತ 1930 ಬದಲು 1945 ಏನು ನಡೆಯಿತು ಕೇಳಿದಾಗ ಮತ್ತೆ 2ನೇ ಜಾಗತಿಕ ಮಹಾಯುದ್ಧ ಅಂತ ನೋಡ್ತೀವಿ. ಈ 2ನೇ ಜಾಗತಿಕ ಮಹಾಯುದ್ಧವು ಇಡೀ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಏನುಂಟು ಮಾಡ್ತು ಅಂತ ಕೇಳಿದಾಗ ಗಲಭೆ ಮತ್ತು ಕೋಮುಗಳನ್ನು ಏನ್ ಮಾಡ್ತು ಉಂಟು ಮಾಡ್ತು ಅಂತ ನೋಡ್ತೀವಿ. ಈ ಕೋಮು ಗಲಭೆಗಳನ್ನು ಉಂಟು ಮಾಡಿದಾಗ ಇಂಥ 2 ಜಾಗತಿಕ ಮಹಾಯುದ್ಧಗಳಂತ ಮತ್ತೊಂದು ಮಹಾಯುದ್ಧ ನಡೆಯಬಾರದೆಂಬ ಉದ್ದೇಶಕ್ಕಾಗಿ ಈ ಜಾಗತಿಕ ಮಟ್ಟದಲ್ಲಿ ಶಾಂತಿಯನ್ನ ಕಾಪಾಡುವ ಉದ್ದೇಶದಿಂದ ಏನ್ ಮಾಡ್ತಾರ ಅಂತ ಕೇಳಿದಾಗ ಇಲ್ಲಿ ಯಾವುದು ವಿಶ್ವಸಂಸ್ಥೆ ಅಂತ ನೋಡ್ತೀವಿ. ವಿಶ್ವಸಂಸ್ಥೆಗೆ ನಿಮ್ಗೆ ಹೇಳಿದೆ ಅಮೆರಿಕ ದೇಶದವರು ಯಾರು ಅಂತ ಕೇಳಿದಾಗ FD ರೂಸ್ವೆಲ್ಟ್, ಇಂಗ್ಲೆಂಡ್ ದೇಶದ ವಿನ್ಸೆಂಟ್ ಚರ್ಚಿಲ್, ರಷ್ಯಾ ದೇಶದ ಜೋಸೆಫ್ ಸ್ಟಾಲಿನ್ ಅವರು ಕೂಡಿಕೊಂಡು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಸ್ಥಾಪನೆ ಮಾಡ್ತಾರ ಅಂತ ನೋಡ್ತೀವಿ. ಈ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ 3 ಜನರಿಂದ ಕಾರಣೀಭೂತರು. ಹಾಗಾಗಿ ವಿಶ್ವಸಂಸ್ಥೆ ಎಂಬ ಹೆಸರು ಕೊಟ್ಟವರು ಯಾರು ಅಂತ ಕೇಳಿದ ಎಕ್ಸಾಮ್ಗೆ FD ರೂಸ್ವೆಲ್ಟ್ ಅಂತ. ಯಾರೇ FD ರೂಸ್ವೆಲ್ಟ್. ಹಾಗಾದ್ರೆ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮೊದಲ ಬಾರಿಗೆ ಇದು ಅನುಮೋದನೆ ಮಾಡಿದ್ದು ಯಾವಾಗ 1947 ಜೂನ್ 26 ಅಂಕಿತವನ್ನು ಹಾಕಿತ್ತು. ಹಾಗಾದ್ರೆ ಇಲ್ಲಿ ವಿಶ್ವಸಂಸ್ಥೆ ಅನುಮೋದನೆ ಹಾಕಿದ ವಿಶ್ವಸಂಸ್ಥೆಯ ಸನದು ಎಷ್ಟು ಅಧ್ಯಾಯಗಳ ಒಳಗೊಂಡಿದೆ ಅಂತ ಕೇಳಿದಾಗ 19 ಅಧ್ಯಾಯಗಳನ್ನು ಒಳಗೊಂಡಿದೆ. ಹಾಗಾದ್ರೆ ಇಲ್ಲಿ ಎಷ್ಟು ವಿಧಿಗಳಿಂದ ಕೂಡಿದೆ ಅಂತ ಕೇಳಿದಾಗ 111 ವಿಧಿಗಳಿಂದ ಕೂಡಿದೆ. ಅದರ ಜೊತೆಗೆ ಏನು ಅಂತ ಕೇಳಿದಾಗ ವಿಶ್ವಸಂಸ್ಥೆ ಸನ್ನದು ಯಾವ ಒಂದು ಪ್ರಸ್ತಾವನೆಯಿಂದ ಪ್ರಾರಂಭಗೊಳ್ತದ ಅಂತ ಕೇಳಿದಾಗ ವಿಶ್ವದ ಜನ ಸಮುದಾಯವಾದ ನಾವು ಎಂಬ ಒಂದು ಹೇಳಿಕೆಯಿಂದ ಪ್ರಾರಂಭಗೊಳ್ತದ ಅಂತ ನೋಡ್ತೀವಿ. ಹಾಗಾದ್ರೆ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಇರುವುದು ಎಲ್ಲಿದ್ದೀರಾ ನ್ಯೂಯಾರ್ಕ್. ಎಲ್ಲೈತ್ರಿ ನ್ಯೂಯಾರ್ಕ್ ನಗರದಲ್ಲಿ ಏನದ ಅಂತ ಕೇಳಿದ್ರೆ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಇದೆ ಅಂತ ನೋಡ್ತೀವಿ. ಹಾಗಾದ್ರೆ ಜಾಗತಿಕ ಅಂದ್ರೆ 5 ಪ್ರಬಲ ರಾಷ್ಟ್ರಗಳೊಂದಿಗೆ ಎಷ್ಟು ರಾಷ್ಟ್ರಗಳು ಅನುಮೋದನೆ ಪ್ರಾರಂಭದಲ್ಲಿ ಸಹಿ ಹಾಕಿದ್ವು ಅಂತ ಕೇಳಿದಾಗ 5 ಪ್ರಬಲ ರಾಷ್ಟ್ರಗಳೊಂದಿಗೆ 51 ರಾಷ್ಟ್ರಗಳು ಏನ್ ಮಾಡ್ತಾವ ಅಂತ ಕೇಳಿದ್ರೆ ಈ ವಿಶ್ವಸಂಸ್ಥೆಯ ಅನುಮೋದನೆ ಏನ್ ಮಾಡ್ತಾವ ಸಹಿ ಹಾಕ್ತಾವ ಅಂತ ನೋಡ್ತೀವಿ. ಹಾಗಾದ್ರೆ ಈ ವಿಶ್ವಸಂಸ್ಥೆಯ ಪ್ರಧಾನ ತೆಗೆದುಕೊಂಡಾಗ ಇಲ್ಲಿ ಪ್ರಾದೇಶಿಕ ಕಚೇರಿಗಳು ಇಲ್ಲಿ ಜಿನಿವಾ ಆಗಿರಬಹುದು, ನೈರೋಬಿ ಆಗಿರಬಹುದು. ಅಂತ ಕೇಳಿದಾಗ ಪ್ರಾದೇಶಿಕ ಕಚೇರಿಗಳು ಅಂತ ನೋಡ್ತೀವಿ. ಯಾವ ಕಚೇರಿಗಳು? ಪ್ರಾದೇಶಿಕ ಕಚೇರಿಗಳು ಅಂತ ಹೇಳಿ. ಹಾಗಾದ್ರೆ ವಿಶ್ವಸಂಸ್ಥೆಯಲ್ಲಿ ತೆಗೆದುಕೊಂಡಾಗ ಏನು ಅಂತ ಕೇಳಿದಾಗ ಇಲ್ಲಿ ವಿಶ್ವಸಂಸ್ಥೆಯಲ್ಲಿ ಇಲ್ಲಿ ಎಷ್ಟು ಪ್ರಬಲ ವಿಟೋ ಅಧಿಕಾರ ಹೊಂದಿರುವ ರಾಷ್ಟ್ರಗಳು ಎಷ್ಟವ ಅಂತ ಕೇಳಿದಾಗ 5 ಅಧಿಕಾರಗಳದಾವ. 5 ಅಧಿಕಾರಗಳ ಇವು ಕಾಯಂ ಸದಸ್ಯತ್ವ ರಾಷ್ಟ್ರಗಳು ಅಂತ ಕರಿತೀವಿ. ಅಮೆರಿಕ, ಇಂಗ್ಲೆಂಡ್, ರಷ್ಯಾ, ಫ್ರಾನ್ಸ್ ಮತ್ತು ಚೀನಾ. ಇವು ಏನು ಅಂತ ಕೇಳಿದ್ರೆ ಕಾಯಂ ಸದಸ್ಯ ಹೊಂದಿರುವ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ ಎಕ್ಸಾಮ್ 5 ರಾಷ್ಟ್ರಗಳು ಅಂತೇಳಿ. ಹಾಗಾದ್ರೆ ನಿಮ್ಗೆ ಗೊತ್ತಿರಿ ಇಲ್ಲಿ ಹೇಳ್ಕೊಂಡ್ಬಿಡ್ತೀನಿ ನೋಡಿ. ಇಲ್ಲಿ ಕಾಯಂ ಸದಸ್ಯ ಹೊಂದಿರುವ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ 5 ರಾಷ್ಟ್ರಗಳದಾವ. ಆಮೇಲೆ ಹಾಗಾದ್ರೆ ಅಮೆರಿಕದ ರಾಷ್ಟ್ರದ ತೆಗೆದುಕೊಂಡಾಗ ರಾಜಧಾನಿ ಯಾವುದು ಅಂತ ಕೇಳಿದಾಗ ವಾಷಿಂಗ್ಟನ್. ಯಾವ ಟನ್? ವಾಷಿಂಗ್ಟನ್ DC. ಯಾವ ಸಿ? ವಾಷಿಂಗ್ಟನ್ DC. ಅಮೆರಿಕದ ರಾಷ್ಟ್ರದ ರಾಜಧಾನಿ ಯಾವ್ದಿರಾ ಯಾವ್ದ್ರಿ? ವಾಷಿಂಗ್ಟನ್ DC. ನೆಕ್ಸ್ಟ್ ಇಂಗ್ಲೆಂಡ್ ಅಂತ ಯಾವ್ದು ಅಂತ ಕೇಳಿದಾಗ ಲಂಡನ್. ಇಂಗ್ಲೆಂಡ್ ಒಂದು ಕ್ಯಾಪಿಟಲ್ ಯಾವ್ದು ಕೇಳಿದಾಗ ಲಂಡನ್. ಹಾಗಾದ್ರೆ ರಷ್ಯಾದ ಮಾಸ್ಕೋ. ಯಾವ ಮಾಸ್ಕೋ ಹೌದ್ರಿ. ನೆಕ್ಸ್ಟ್ ಫ್ರಾನ್ಸ್ ಕೇಳಿರ್ತೀರಿ ಹೇಳಬೇಕಿದ್ರಿ ಯಾವುದು ಕೇಳಿದಾಗ ಪ್ಯಾರಿಸ್. ಫ್ರಾನ್ಸ್ ಯಾವ್ದು ಕೇಳಿದಾಗ ಪ್ಯಾರಿಸ್. ಅದೇ ರೀತಿಯಾಗಿ ಏನಕ್ಕೆ ಚೀನಾ ತಳಿಕೊಂಡಾಗ ಏನಕ್ಕೆ ಬೀಜಿಂಗ್. ಯಾವ್ದ್ರಿ? ಬೀಜಿಂಗ್ ಅಂತ ನೋಡ್ತೀವಿ. ಯಾವ್ದ್ರಿ? ಬೀಜಿಂಗ್. ಅಂಡರ್ಸ್ಟ್ಯಾಂಡ್? ಅರ್ಥ ಆಗತೈತಿ. ವಿಶ್ವಸಂಸ್ಥೆ ಒಳಗೆ ಎಷ್ಟು ರಾಷ್ಟ್ರಗಳದಾವ ಅಂತ ಕೇಳಿದಾಗ 5 ರಾಷ್ಟ್ರಗಳು. 1ನೇದು ಅಮೆರಿಕ, 2ನೇದು ಇಂಗ್ಲೆಂಡ್, 3ನೇದು ರಷ್ಯಾ, 4ನೇದು ಫ್ರಾನ್ಸ್, 5ನೇದು ಏನು ಕೇಳಿದಾಗ ಚೀನಾ ಅಂತ ಹೇಳಿ. ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ DC, ಇಂಗ್ಲೆಂಡ್ ರಾಜಧಾನಿ ಲಂಡನ್, ರಷ್ಯಾದ ರಾಜಧಾನಿ ಮಾಸ್ಕೋ, ನೆಕ್ಸ್ಟ್ ಫ್ರಾನ್ಸ್ದು ಪ್ಯಾರಿಸ್, ಚೀನಾದೇನು ಅಂತ ಕೇಳಿದಾಗ
ಬೀಜಿಂಗ ಅಂತ ನೋಡ್ತೀವಿ. ಇದು ಏನು ಅಂದ್ರೆ ಇವುಗಳ ರಾಜಧಾನಿ. ಇದು ನಿಮ್ಗೆ ಗೊತ್ತಾಯ್ತು ಏನು ಅಂತ ಕೇಳಿದಾಗ ಇದು ದೇಶ ಅಂತ ಹೇಳಿ. ಇವು ರಾಜಧಾನಿಗಳು. ಯಾವ ಧಾನಿಗಳು? ರಾಜಧಾನಿಗಳು. ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿ ಏನು ಅಂತ ಕೇಳಿದಾಗ ನಾಣ್ಯಗಳು ಕೂಡ ಎಕ್ಸಾಮ್ ಏನ್ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ನಾ ಹೇಳೋದು ಕೇಳ್ರಿ, ಬಹಳ ಅರ್ಥ ಮಾಡ್ಕೋಬೇಕು. ಎಕ್ಸಾಮ್ ಏನು ಕೇಳ್ತಾರೆ ಕೂಡ ಕೇಳಲೇಬೇಕು. ಈಗ ನಾವೇನ್ ಮಾಡಿದೆವು? ದೇಶಗಳು ನೋಡಿದೆವು, ಕಾಣಿಸ್ತೇವೆ ನೋಡಿ. ಕಾಯಂ ಸದಸ್ಯತ್ವ ಹೊಂದಿರುವ ದೇಶಗಳು ಎಷ್ಟದವ ಅಂತ ಕೇಳಿದಾಗ ಇಲ್ಲಿ 5 ರಾಷ್ಟ್ರಗಳು. ಹಾಗಾಗಿ ಅದ್ರ ಜೊತೆ ಇನ್ನೊಂದು ಏನು ನೋಡಿದ್ವಿ ಅಂತ ಕೇಳಿದಾಗ ಸಂಪೂರ್ಣವಾಗಿ ಇಲ್ಲಿ ಅವುಗಳ ರಾಜಧಾನಿಗಳು ತೆಗೆದುಕೊಂಡಾಗ ಯಾವ ಅಂತ ಕೇಳಿದಾಗ ವಾಷಿಂಗ್ಟನ್ DC ತೆಗೆದುಕೊಂಡಾಗ ಲಂಡನ್, ಮಾಸ್ಕೋ, ಪ್ಯಾರಿಸ್, ಜಿನಿವಾ. ಇನ್ ನೆಕ್ಸ್ಟ್ ತೆಗೆದುಕೊಂಡಾಗ ಏನು ಅಂತ ಕೇಳಿದಾಗ ನಾಣ್ಯಗಳು ತೆಗೆದುಕೊಂಡಾಗ ಅಮೆರಿಕ ದೇಶದ ನಾಣ್ಯ ಯಾವುದು ನಾವು ತೆಗೆದುಕೊಂಡಾಗ ಇಲ್ಲಿ ಯಾವ್ದ್ರಿ? ಅಮೆರಿಕ ದೇಶದ ಏನ್ ಡಾಲರ್ ಕರಿತೀವಿ. ಅಮೆರಿಕದ ಏನ್ ಬರ್ತೈತ್ರಿ? ಡಾಲರ್. ಹಾಗಾದ್ರೆ ಲಂಡನ್ ಏನ್ ಬರ್ತೈತಿ? ಪೌಂಡ್ ಅಂತ ಬರ್ತೈತಿ. ಏನ್ ಬರ್ತೈತಿ? ಪೌಂಡ್ ಎಂಬ ನಾಣ್ಯ ನೋಡ್ತೀವಿ. ಹಾಗಾದ್ರೆ ರಷ್ಯಾ ದೇಶದ ಏನ್ ರೂಬಲ್ ಅಂತ ಬರ್ತೈತಿ. ಯಾವ್ದ್ರಿ? ರೂಬಲ್. ಹಾಗಾದ್ರೆ ಪ್ಯಾರಿಸ್ ಏನ್ ಫ್ಯಾರೆನ್ಸ್ ಕರೆನ್ಸಿ ಬರುತ್ತೆ. ಫ್ರಾನ್ಸ್ ಕರೆನ್ಸಿ. ಯಾವ ಕರೆನ್ಸಿ ಅಂದ್ರೆ ಯಾನ್ ಅಂತ ಕರೀತಾರೆ, ಯುರೋಪ್ ಕರೀತಾರೆ, ಸಾರಿ. ಇನ್ನು ಚೀನಾ ದೇಶದ ಏನಂತ ಕೇಳಿದಾಗ ಯಾನ್ ಎಂಬ ನಾಣ್ಯ. ಯಾವ್ದ್ರಿ? ಯಾನ್ ಎಂಬ ಒಂದು ಏನ್ ಮಾಡ್ತಾರೆ ಕೇಳಿದಾಗ ಇಲ್ಲಿ ಕರೆನ್ಸಿಯನ್ನು ಬಳಸ್ತಾರ ಅಂತ ಹೇಳಿ. ಚಂದ ಇತ್ತು. ದೇಶ ಯಾವುದು? ಅಮೆರಿಕ. ರಾಜಧಾನಿ ವಾಷಿಂಗ್ಟನ್ DC. ಹಾಗಾಗಿ ನಾಣ್ಯ ಯಾವುದು ಅಂತ ಕೇಳಿದಾಗ ಇಲ್ಲಿ ಡಾಲರ್. ಅದೇ ರೀತಿಯಾಗಿ ಇಂಗ್ಲೆಂಡ್ ಅಂತ ತೆಗೆದುಕೊಂಡಾಗ ರಾಜಧಾನಿ ಲಂಡನ್. ಲಂಡನ್ ತೆಗೆದುಕೊಂಡಾಗ ಅಲ್ಲಿ ಬರ್ತಕ್ಕಂಥ ನಾಣ್ಯ ಯಾವುದು? ಕರೆನ್ಸಿ ಯಾವುದು ಅಂತ ಕೇಳಿದಾಗ ಪೌಂಡ್. ಇನ್ನು ರಷ್ಯಾ ದೇಶವನ್ನು ತೆಗೆದುಕೊಂಡಾಗ ರಷ್ಯಾ ದೇಶದ ರಾಜಧಾನಿ ಮಾಸ್ಕೋ. ಮಾಸ್ಕೋ ತೆಗೆದುಕೊಂಡಾಗ ನಾಣ್ಯ ಯಾವುದು ಅಂತ ಕೇಳಿದಾಗ ರೂಬೆಲ್. ಈ ನೆಕ್ಸ್ಟ್ ಏನು ಅಂತ ಕೇಳಿದಾಗ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್. ನಾಣ್ಯ ಯಾವುದು ಅಂತ ಕೇಳಿದಾಗ ಫ್ರಾನ್ಸ್ ಕರೆನ್ಸಿ ಅಂತ ಕರೀತಾರೆ. ಇಲ್ಲಿ ಯುರೋ ಅಂತ ಕರೀತಾರೆ. ಹಾಗಾದ್ರೆ ತೆಗೆದುಕೊಂಡಾಗ ಚೀನಾ ದೇಶದಿಂದ ಬೀಜಿಂಗ್. ಇದರ ಕರೆನ್ಸಿ ಯಾವ್ದು ಕೇಳಿದಾಗ ಯಾನ ಅಂತ ನೋಡಿ. ಇನ್ನೊಂದು ಸ್ಟೆಪ್ ಮುಂದಕ್ಕೆ. ಹಾಗಾದ್ರೆ ಆ ದೇಶದ ಆಟ ಯಾವ್ಯಾವ ಆಡ್ತದೆ? ಆ ದೇಶ ಯಾವ ದೇಶ ಆ ದೇಶದ ಕ್ರೀಡೆಗಳು ಯಾವ್ಯಾವ ಅಂತ ತೆಗೆದುಕೊಂಡಾಗ ಒಂದು ಈಸಿಯಾಗಿ ಅಧ್ಯಯನ ಮಾಡೋಣ. ಯಾಕಂತ ಕೇಳಿದಾಗ ನಮ್ಗೆ ಬರಲಿ. ಇಲ್ಲಿ ಅಮೆರಿಕದ ತೆಗೆದುಕೊಂಡಾಗ ಏನು ಅಂತ ಕೇಳಿದಾಗ ಅಮೆರಿಕ ದೇಶ ಬೇಸ್ಬಾಲ್. ಯಾವ ಬಾಲ್? ಬೇಸ್ಬಾಲ್. ನೆಕ್ಸ್ಟ್ ಇಂಗ್ಲೆಂಡ್ ಯಾವುದು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿದೆ ಐತಿ ಕ್ರಿಕೆಟ್. ಯಾವ್ದ್ರೆ? ಇಂಗ್ಲೆಂಡ್ ಕ್ರಿಕೆಟ್. ಹಾಗಾಗಿ ರಷ್ಯಾ ಯಾವುದು ಅಂತ ತೆಗೆದುಕೊಂಡಾಗ ಇಲ್ಲಿ ನೋಡಿ ರಷ್ಯಾ ದೇಶ ಏನಾಗ್ತದೆ ಅಂತ ಕೇಳಿದಾಗ ಇಲ್ಲಿ ಟೆನ್ನಿಸ್. ನಿಮ್ಗೆ ಗೊತ್ತೈತಿ ಅತಿ ಹೆಚ್ಚು ಪ್ರಸಿದ್ಧ ಟೆನ್ನಿಸ್. ರಷ್ಯಾ ದೇಶ ಏನಂತ ಟೆನ್ನಿಸ್. ನೆಕ್ಸ್ಟ್ ಇದ್ರದ್ದು ಏನು ಅಂತ ಕೇಳಿದಾಗ ಫ್ರಾನ್ಸ್ದು ಫುಟ್ಬಾಲ್. ಯಾವ ಬಾಲ್ ರೀ? ಫುಟ್ಬಾಲ್. ನೆಕ್ಸ್ಟ್ ಏನು ಅಂತ ಕೇಳಿದಾಗ ಇಲ್ಲಿ ಚೀನಾ ದೇಶ ಪಿಂಗ್ ಪಾಂಗ್. ಯಾವ ಪಾಂಗ್? ಪಿಂಗ್ ಪಾಂಗ್ ಎಂಬ ಏನ್ ಮಾಡ್ತದ ಅಂತ ಆಟವನ್ನು ಆಡ್ತದೆ. ಯಾವ್ದು? ಚೀನಾ ರಾಷ್ಟ್ರ. ಅಂಡರ್ಸ್ಟ್ಯಾಂಡ್ ನೋಡಿ. ಒಂದೇದು ಯಾವ್ದು? ಅಮೆರಿಕ. ರಾಜಧಾನಿ ವಾಷಿಂಗ್ಟನ್ DC. ಡಾಲರ್ ಕರೆನ್ಸಿ ಡಾಲರ್. ಕ್ರೀಡೆ ಯಾವ್ದು ಕೇಳಿದಾಗ ಬೇಸ್ಬಾಲ್. ಯಾವ ಬಾಲ್? ಬೇಸ್ಬಾಲ್. ಅದೇ ರೀತಿಯಾಗಿ ಇಂಗ್ಲೆಂಡ್ ಅಂತ ತೆಗೆದುಕೊಂಡಾಗ ಏನು ಅಂತ ಕೇಳಿದಾಗ ಲಂಡನ್. ನೆಕ್ಸ್ಟ್ ಅದರ ಕರೆನ್ಸಿ ಪೌಂಡ್. ಅದರ ಕ್ರೀಡೆ ಯಾವುದು ಅಂತ ಕೇಳಿದಾಗ ಕ್ರಿಕೆಟ್. ಅದೇ ರೀತಿಯಾಗಿ ರಷ್ಯಾ ದೇಶ ತೆಗೆದುಕೊಂಡಾಗ ಏನು ಕೇಳಿದಾಗ ಮಾಸ್ಕೋ. ರಷ್ಯಾ ದೇಶ ಯಾವುದು? ಮಾಸ್ಕೋ. ಕರೆನ್ಸಿ ರೂಬೆಲ್. ಇನ್ನು ಆಟ ಯಾವ್ದು? ಟೆನ್ನಿಸ್. ಫ್ರಾನ್ಸ್ ದೇಶ ತೆಗೆದುಕೊಂಡಾಗ ಏನು ಅಂತ ಕೇಳಿದಾಗ ಪ್ಯಾರಿಸ್. ಕರೆನ್ಸಿ ಯುರೋ ಅಥವಾ ಫ್ರಾನ್ಸ್ ಕರೆನ್ಸಿ. ಮತ್ತೆ ಫುಟ್ಬಾಲ್. ನೆಕ್ಸ್ಟ್ ಚೀನಾ ದೇಶ ತೆಗೆದುಕೊಂಡಾಗ ಏನು ಕೇಳಿದಾಗ ಬೀಜಿಂಗ್. ಯಾ ಕರೆನ್ಸಿ ಯಾನ್. ಇನ್ ಆಟ ಪಿಂಗ್ ಫಾಂಗ್. ಯಾವ ಫಾಂಗ್? ಪಿಂಗ್ ಫಾಂಗ್ ಅಂತ ನೋಡ್ತೀವಿ. ಹಾಗಾದ್ರೆ ನಿಮ್ಗೆ ಏನ್ ಹೇಳಿದ್ರೆ ವಿಶ್ವಸಂಸ್ಥೆಯ ಕಾಯಂ ಸದಸ್ಯತ್ವ ಹೊಂದಿರುವ ರಾಷ್ಟ್ರಗಳು ಇವತ್ತು ನೋಡಿದ್ರೆ ಹೌದಾ? ಹಾಗಾದ್ರೆ ವಿಶ್ವಸಂಸ್ಥೆ ಅಂತ ನೋಡ್ತೀವಿ. ಹೌದಾ? ವಿಶ್ವಸಂಸ್ಥೆ ಅಂತ ತಿಳ್ಕೊಂಡಾಗ ಇಲ್ಲಿ ಅಂತ ಕೇಳ ಸಂಪೂರ್ಣವಾಗಿ ವಿಶ್ವಸಂಸ್ಥೆಯಲ್ಲಿ ತೆಗೆದುಕೊಂಡಾಗ ಇಲ್ಲಿ ವಿಶ್ವಸಂಸ್ಥೆಯ ಲಾಂಛನ ಯಾವುದು ಅಂತ ಕೇಳ್ತಾನೆ. ಎಕ್ಸಾಮ್ ಕೇಳಬಹುದು. ಆಲಿವ್ ಮರ. ಯಾವ ಮರ ರೀ? ಆಲಿವ್ ಮರ. ಯಾವ ಮರ? ಆಲಿವ್ ಮರ ಬಳ್ಳಿಯಿಂದ ಮಾಡಲಾದ ಲಾಂಛನ ಅಂತ ನೋಡ್ತೀವಿ. ಅಲ್ಲಿ ಏನು ಅಂತ ಕೇಳಿದಾಗ ಬಿಳಿ ಮತ್ತು ನೀಲಿ ಬಣ್ಣಗಳು. ವಿಶ್ವನಕಾಶ ಇದು. ಆಲಿವ್ ಮರದಿಂದ ಮಾಡಿದ ವಿಶ್ವನಕಾಶ ಅಂತ ನೋಡ್ತೀವಿ. ಆಲಿವ್ ಮರ ಅಂತ ನೋಡ್ತೀವಿ. ಆಲಿವ್ ಮರ ಮಾಡ್ತಕ್ಕಂಥ ವಿಶ್ವನಕಾಶ ಮತ್ತು ಯಾವ ಬಣ್ಣ ಒಳಗೊಂಡಿದ್ರೆ ಬಿಳಿ ಮತ್ತು ನೀಲಿ ಬಣ್ಣಗಳಿಂದ ಮಾಡಲ್ಪಟ್ಟಿದೆ. ವಿಶ್ವನಕಾಶ ನೋಡಿಲ್ಲ. ವಿಶ್ವನಕಾಶ ಎಂದಾಗ ವಿಶ್ವಸಂಸ್ಥೆಯ ಲಾಂಛನ ಅಂತೇಳಿ. ಹಾಗಾದ್ರೆ ವಿಶ್ವಸಂಸ್ಥೆಯ ಲಾಂಛನಕ್ಕೆ ಆಲಿವ್ ಮರ ಅಂತ ನೋಡ್ತೀವಿ. ಹಾಗಾದ್ರೆ ಪ್ರಸ್ತುತ ವಿಶ್ವಸಂಸ್ಥೆಯಲ್ಲಿರ್ತಕ್ಕಂಥ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟಿದಾವ ಪ್ರಸ್ತುತ ಅಂತ ಕೇಳಿದಾಗ 193 ರಾಷ್ಟ್ರಗಳೇನಾಗ್ಯಾವ ಅಂತ ಕೇಳಿದಾಗ ಇಲ್ಲಿ ಪ್ರಸ್ತುತ ಏನದಾವ ಅಂತ ಕೇಳಿದಾಗ ಏನ್ರಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು. ಹಾಗಾಗಿ ಕೊನೆಯದಾಗಿರ್ತಕ್ಕಂಥ 193ನೇ ರಾಷ್ಟ್ರ ಯಾವುದು ಕ್ವಶನ್ ಕೇಳ
ವಿಶ್ವಸಂಸ್ಥೆಯಲ್ಲಿ ಕಂಡು ಬರ್ತಕ್ಕಂಥ 193ನೇ ರಾಷ್ಟ್ರ, ಕೊನೆಯ ರಾಷ್ಟ್ರ ಸೇರ್ಪಡೆಗೊಂಡಿದ್ದು ಯಾವುದು ಅಂತ ಕೇಳೋಣ, ದಕ್ಷಿಣದ ಸುಡಾನ್. ಯಾವ್ದ್ರಿ? ದಕ್ಷಿಣದ ಸುಡಾನ್ ಎಂಬ ರಾಷ್ಟ್ರ ಏನಾಗಿದೆ ಅಂತ ವಿಶ್ವಸಂಸ್ಥೆಯ ಕೊನೆಯಾದ ಸದಸ್ಯತ್ವ ಹೊಂದಿರುವ ರಾಷ್ಟ್ರ ಅಂತ ನೋಡ್ತೀವಿ. ಅಂಡರ್ಸ್ಟ್ಯಾಂಡ್? ಇನ್ನೊಂದ್ಸಲ ನೋಡ್ರಿ ಏನಂತ ಯಾವ ಬಗ್ಗೆ, ವಿಶ್ವಸಂಸ್ಥೆ ಜಾಗತಿಕ ಮಟ್ಟದಲ್ಲಿ ಏನು ಗಲಭೆಗಳನ್ನ ಇಲ್ಲಿ ಸಂಪೂರ್ಣವಾಗಿ ತಡೆಯಲು ಏನ್ ಮಾಡಿದೆ ಅಂತ ಕೇಳಿದಾಗ ಇದನ್ನು ಸ್ಥಾಪನೆ ಆಗ್ತದ ಅಂತ ಹೇಳಿ, ಜಾಗತಿಕ ಮಟ್ಟದಲ್ಲಿ ತಡೆಯಲು ಸ್ಥಾಪನೆ ಆದಾಗ ಅಂತ ಕೇಳಿದಾಗ ಇಲ್ಲಿ ಒಂದೇದು ಲೀಗ್ ಆಫ್ ನೇಷನ್ ಸ್ಥಾಪನೆ ಆಗ್ತೈತಿ. ಅದು ತನ್ನ ವಿಫಲಗೊಂಡಾಗ ಮುಂದೆ 2ನೇ ಜಾಗತಿಕ ಮಹಾಯುದ್ಧ ತಡೆಗಟ್ಟಲು ಯಾವ್ದು ಸ್ಥಾಪನೆ ಆಗ್ತಿಲ್ಲ, ವಿಶ್ವಸಂಸ್ಥೆ. ವಿಶ್ವಸಂಸ್ಥೆಯ ಸ್ಥಾಪನೆ ಕಾರಣೀಭೂತರಾದವರು ಅಂತ ತೆಗೆದುಕೊಂಡಾಗ ಅಮೆರಿಕ ದೇಶದ FD ರೂಸ್ವೆಲ್ಟ್, ಇಂಗ್ಲೆಂಡಿನ ಯಾದಕ್ಕೆಲ್ಲ ವಿನ್ಸೆಂಟ್ ಚರ್ಚಿಲ್, ರಷ್ಯಾ ದೇಶದ ಜೋಸೆಫ್ ಸ್ಟಾಲಿನ್. ವಿಶ್ವಸಂಸ್ಥೆಯ ಸಂಘಟನೆ ಸ್ಥಾಪನೆ ಮಾಡಲು ಮೊದಲ ಬಾರಿಗೆ ಅನುಮೋದನೆ ಮಾಡಿದ್ವಿ ಯಾವಾಗ ಅಂತ 1945 ಜೂನ್ 26ರಂದು. ಹಾಗಾದ್ರೆ ವಿಶ್ವಸಂಸ್ಥೆ ಎಂಬ ಹೆಸರು ನೀಡಿದವರು ಯಾರು? ಅಮೆರಿಕ ದೇಶದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಹಾಗಾದರೆ ವಿಶ್ವಸಂಸ್ಥೆಯ ಸನ್ನದು 19 ಅಧ್ಯಾಯಗಳು 111 ವಿಧಿಗಳನ್ನು ಒಳಗೊಂಡಿದೆ. ಹಾಗಾದ್ರೆ ವಿಶ್ವಸಂಸ್ಥೆಯ ಸನ್ನದು ಯಾವ ಹೇಳಿಕೆಯಿಂದ ಪ್ರಾರಂಭಗೊಳ್ಳುತ್ತದೆ ಅಂತ ಕೇಳಿದಾಗ ವಿಶ್ವದ ಜನಸಮುದಾಯವಾದ ನಾವು ಎಂಬ ಹೇಳಿಕೆಯಿಂದ ಪ್ರಾರಂಭಗೊಳ್ಳುತ್ತೈತಿ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಎಂದು ಕೇಳಿದಾಗ ಅಮೆರಿಕ ದೇಶದ ನ್ಯೂಯಾರ್ಕ್. ಹಾಗಾದರೆ ವಿಶ್ವಸಂಸ್ಥೆಯ ಪ್ರಾದೇಶಿಕ ಕಚೇರಿಗಳಲ್ಲಿ ಜಿನಿವಾ ಮತ್ತು ನೈರೋಬಿ. ಹಾಗಾದರೆ ವಿಶ್ವಸಂಸ್ಥೆ ತೆಗೆದುಕೊಂಡಾಗ ಪ್ರಾರಂಭದಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳು? 5 ಕಾಯಂ ಸದಸ್ಯ ರಾಷ್ಟ್ರಗಳು ಮತ್ತು ಒಂದು ಇಲ್ಲಿ 51 ರಾಷ್ಟ್ರಗಳೊಂದಿಗೆ ಏನ್ ಮಾಡ್ತಾರೆ ಅನುಮೋದನೆಗೆ ಹಾಕಿತ್ತು. ಹಾಗಾದ್ರೆ ವಿಶ್ವಸಂಸ್ಥೆ ಜಾರಿಗೆ ಬಂದಿದ್ದು ಯಾವಾಗ ಅಂತ ಹೇಳಿದ್ರೆ 1945 ಅಕ್ಟೋಬರ್ 8 ಅಂತ ಕೇಳಿದಾಗ ಅಕ್ಟೋಬರ್ 8 24 ನೋಡಿ, ಅಕ್ಟೋಬರ್ 24 ವಿಶ್ವಸಂಸ್ಥೆಯು ಜಾರಿಗೆ ಬಂತು. ಹಾಗಾದ್ರೆ ಪ್ರತಿ ವರ್ಷವೂ ಅಕ್ಟೋಬರ್ 24 ವಿಶ್ವಸಂಸ್ಥೆ ದಿನಾಚರಣೆಯಾಗಿ ಏನ್ ಮಾಡ್ತೀವಿ ಕೇಳಿದಾಗ ಆಚರಣೆ ಮಾಡುತ್ತೇವೆ. ಹಾಗಾದ್ರೆ ವಿಶ್ವಸಂಸ್ಥೆ ದಿನಾಚರಣೆಯಾಗಿ ಏನ್ ಮಾಡ್ತೀವಿ ಪ್ರತಿ ಅಕ್ಟೋಬರ್ ನಾವು ಏನ್ ಮಾಡ್ತೀವಿ ಆಚರಣೆ ಮಾಡ್ತೀವಿ ಅಂತ ನೋಡ್ತೀವಿ. ಹಾಗಾದ್ರೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಯಾರು ಅಂತ ಕೇಳಿದಾಗ ಇಲ್ಲಿ ಆಂಟೋನಿಯೋ ಗುಟೆರಸ್ ಪ್ರಧಾನ ಕಾರ್ಯದರ್ಶಿ ಅಂತ ನೋಡ್ತೀವಿ. ಹಾಗಾದ್ರೆ ವಿಶ್ವಸಂಸ್ಥೆಗೆ ಪ್ರಸ್ತುತ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟದವ ಅಂತ ಕೇಳಿದಾಗ 193 ರಾಷ್ಟ್ರಗಳಿವೆ. ವಿಶ್ವಸಂಸ್ಥೆ ಎಷ್ಟು ಪ್ರಸ್ತುತ 193 ರಾಷ್ಟ್ರಗಳಿವೆ. ಹಾಗಾದ್ರೆ ಕೊನೆಯದಾಗಿ ಸೇರ್ಪಡೆಗೊಂಡ ರಾಷ್ಟ್ರ ಯಾವುದು ಅಂತ ಕೇಳಿದಾಗ ದಕ್ಷಿಣದ ಸುಡಾನ್. ಯಾವ ಸುಡಾನ್ ರೀ? ದಕ್ಷಿಣದ ಸುಡಾನ್ ಎಂಬ ರಾಷ್ಟ್ರ ಏನಾಗ್ಯದ ಅಂತ ಕೇಳಿದಾಗ ಕೊನೆಯದಾಗಿ ಸೇರಿಕೊಂಡದ ಅಂತ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ವಿಶ್ವಸಂಸ್ಥೆಯ ಲಾಂಛನ ಎದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಬಹುದು. ಆಲಿವ್ ಮರದ ಬಳ್ಳಿಯಿಂದ ವಿಶ್ವದ ನಕಾಶೆಯನ್ನು ಒಳಗೊಂಡಿದೆ. ಯಾವ ಬಣ್ಣಗಳಿಂದ ಕೂಡಿದೆ ಅಂತ ಕೇಳಿದ್ರೆ ಬಿಳಿ ಮತ್ತು ನೀಲಿ ಬಣ್ಣಗಳಿಂದ ಕೂಡಿದೆ. ಮತ್ತೆ ಎಕ್ಸಾಮ್ ಕ್ವಶನ್ ಕೇಳಿದ್ರೆ ಹಾಗಾದ್ರೆ ವಿಶ್ವಸಂಸ್ಥೆಗೆ ಭಾರತವು ಎಷ್ಟಾಗಿ ಸೇರ್ಪಡೆಗೊಂಡಿದೆ ಅಂತ ಕ್ವಶನ್ ಕೇಳ್ಯಾನ. ಎಕ್ಸಾಮ್ದಾಗ ಏನು ಕೇಳ್ಯಾನ ಇನ್ನು ಕೇಳೋಣ ಮುಂದೆ ಕೇಳ್ತಾನೆ. 1945 ಅಕ್ಟೋಬರ್ 30ರಂದು ವಿಶ್ವಸಂಸ್ಥೆಗೆ ಭಾರತ ಸೇರ್ಪಡೆಗೊಂಡಿತ್ತು ಅಂತ ಹೇಳಿದ್ರಿ. 1945 ಅಕ್ಟೋಬರ್ 30ರಂದು ಭಾರತ ದೇಶ ವಿಶ್ವಸಂಸ್ಥೆಗೆ ಏನ್ ಮಾಡ್ತೀರಾ ಸೇರ್ಪಡೆಗೊಂಡಿದೆ ಅಂತೇಳಿ. ಹಾಗಾಗಿ ವಿಶ್ವಸಂಸ್ಥೆ ಎಷ್ಟು ಕಾಯಂ ರಾಷ್ಟ್ರಗಳದಾವ ಅಂತ ಹೇಳಿದ್ರೆ ನಿಮಗೆ 5 ಕಾಯಂ ರಾಷ್ಟ್ರಗಳದಾವ ಅಂತ ನೋಡಿದ್ದು. ಅದ್ರಾಗ ಒಂದನೇದು ಯಾವುದು ಅಂತ ಕೇಳಿದಾಗ ಅಮೆರಿಕ, ಎರಡನೇದು ಯಾವುದು ಅಂತ ಕೇಳಿದಾಗ ಇಂಗ್ಲೆಂಡ್, ಮೂರನೇದು ಯಾವುದು ಅಂತ ಕೇಳಿದಾಗ ರಷ್ಯಾ, ನಾಲ್ಕನೇದು ಯಾವುದು ಅಂತ ಕೇಳಿದಾಗ ಫ್ರಾನ್ಸ್, ಐದನೇದು ಯಾವುದು ಅಂತ ಕೇಳಿದಾಗ ಚೀನಾ ಅಂತ ಹೇಳಿ. ಅವಾಗ ಅಮೆರಿಕದ ರಾಜಧಾನಿ ಯಾವುದು ಅಂತ ಕೇಳಿದಾಗ ವಾಷಿಂಗ್ಟನ್ DC. ಯಾವ DC? ವಾಷಿಂಗ್ಟನ್ DC. ಇಂಗ್ಲೆಂಡ್ನ ರಾಜಧಾನಿ ಯಾವುದು ಅಂತ ಕೇಳಿದಾಗ ಲಂಡನ್. ಯಾವುದೇ ಲಂಡನ್. ಹಾಗಾಗಿ ಮೂರನೇದು ಯಾವ್ದಕ್ಕೆ ರಷ್ಯಾ ದೇಶದ ತೆಗೆದುಕೊಂಡಾಗ ರಾಜಧಾನಿ ಆಗ್ತೀರಾ ಮಾಸ್ಕೋ. ಯಾವಕ್ಕೋ? ಮಾಸ್ಕೋ. ಫ್ರಾನ್ಸಿನ ರಾಜಧಾನಿ ಯಾವುದು ಅಂತ ಕೇಳಿದಾಗ ಪ್ಯಾರಿಸ್. ಯಾವುದೇ? ಪ್ಯಾರಿಸ್ ಅಂತ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ತೆಗೆದುಕೊಂಡಾಗ ಯಾವುದು ಅಂತ ಕೇಳಿದ್ರೆ ಫ್ರಾನ್ಸ್ ಆಯ್ತಾ. ತದನಂತರ ಚೀನಾದ ಯಾವುದು ಅಂತ ಕೇಳಿದಾಗ ಇಲ್ಲಿ ಬೀಜಿಂಗ್. ಹಾಗಾದರೆ ದೇಶದ ರಾಜಧಾನಿಯನ್ನು ನೋಡಿದೆವು. ಇನ್ನೊಂದು ಸ್ಟೆಪ್ ಮುಂದೆ ನೋಡಿದಾಗ ಅಮೆರಿಕ ದೇಶದ ನಾಣ್ಯ ಯಾವುದು ಅಂತ ಕೇಳಿದಾಗ ಡಾಲರ್. ಕ್ರೀಡೆ ಯಾವುದು ಅಂತ ಕೇಳಿದಾಗ ಬೇಸ್ಬಾಲ್. ಯಾವ ಬಾಲ್ ರೀ? ಬೇಸ್ಬಾಲ್. ಇಂಗ್ಲೆಂಡಿನ ಒಂದು ನಾಣ್ಯ ಯಾವುದು ಅಂತ ಕೇಳಿದಾಗ ಪೌಂಡ್. ಕ್ರೀಡೆ ಯಾವುದು ಕೇಳಿದಾಗ ಕ್ರಿಕೆಟ್. ರಷ್ಯಾ ದೇಶದ ಯಾವುದು ಅಂತ ಕೇಳಿದಾಗ ರಷ್ಯಾ ದೇಶದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರ ನಾಣ್ಯ ರೂಬಲ್. ಹಾಗಾಗಿ ಇದ್ರ ಆಟ ಯಾವುದು ಕೇಳ ಟೆನ್ನಿಸ್. ಅದೇ ರೀತಿಯಾಗಿ ಏನು ಅಂತ ಕೇಳಿದಾಗ ಇಲ್ಲಿ ಫ್ರಾನ್ಸ್ ಯಾವುದು ಅಂತ ಕೇಳಿದಾಗ ಫ್ರಾನ್ಸ್ ಯೂರೋ ಕರೆನ್ಸಿ. ಅದೇನಪ್ಪ ಅಂದ್ರೆ ಫುಟ್ಬಾಲ್. ಚೀನಾ ದೇಶದ ಏನು ಅಂತ ಕೇಳಿದಾಗ ಯಾನ್ ಎಂಬ ನಾಣ್ಯ. ಹಾಗಾಗಿ ಇದರ ಒಂದು ಇದು ಯಾವುದು ಅಂತ ಕೇಳಿದಾಗ ಕ್ರೀಡೆ ಯಾವುದು ಅಂತ ಕೇಳಿದಾಗ ಪಿಂಗ್ ಫಾಂಗ್. ಯಾವ ಫಾಂಗ್? ಪಿಂಗ್ ಫಾಂಗ್ ಎಂಬ ಕ್ರೀಡೆ ಅಂತ ನೋಡ್ತೀವಿ. ಹಾಗಾದ್ರೆ ಮತ್ತೆ ಎಕ್ಸಾಮ್ ಕೇಳ್ತಾನ ವಿಶ್ವಸಂಸ್ಥೆ ಯಾವ ಸಂಸ್ಥೆ ರೀ? ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾನ. ಯಾವ ಅಧಿಕೃತ ಭಾಷೆಗಳ ಸಂಖ್ಯೆ ಎಷ್ಟದವ? 6 ಭಾಷೆಗಳನ್ನ ಒಳಗೊಂಡಿದೆ.
ವಿಶ್ವಸಂಸ್ಥೆ ಎಷ್ಟು ಭಾಷೆಗಳನ್ನು ಒಳಗೊಂಡಿದೆ? 6 ಭಾಷೆಗಳನ್ನು ಒಳಗೊಂಡಿದೆ. ಬಹಳ ಈಜಿಯಾಗಿ ಕಲಿಸ್ಕೊಡ್ತೀವಿ. ಒಂದು ಸೂತ್ರ ಬರೆದು ಬಿಡುತ್ತೆ ನೋಡಿ. ಎಸ್ ಆರ್ ಪೇಸ್ ಏನ್ರಿ? ಎಸ್ ಆರ್ ಪೇಸ್ ಈಸಿ ಐತಿ. ಸೂತ್ರ ಬಂದ್ರೆ 6 ಭಾಷೆಗಳು ಬಂದಂಗ ಅನ್ನಲ್ಲ. ಏನ್ ಸರ್? ಒಂದೇ ತೊಗೊಂಡ್ರಿ. ಒಂದೇದು ಏನು ಓದಿಕೆದಾಗ ನೋಡಿ, ಸ್ಪ್ಯಾನಿಷ್. ಯಾವ್ದ್ರಿ? ಸ್ಪ್ಯಾನಿಷ್ ಭಾಷೆ. ಯಾವ್ದ್ರಿ? ಸ್ಪ್ಯಾನಿಷ್. ಎರಡನೇದು ಏನು ಓದಿ ನೋಡಿಲ್ಲ. ಆರ್ ತೆಗೆದುಕೊಂಡಾಗ ಏನು ಓದಿಕೆದಾಗ ರಷ್ಯನ್. ಯಾವ ಭಾಷೆ? ರಷ್ಯನ್ ಭಾಷೆ. ನೆಕ್ಸ್ಟ್ ಎಫ್ ತಗೊಂಡಾಗ ಏನು ಓದಿಕೆದಾಗ ಫ್ರೆಂಚ್. ಯಾವ ಭಾಷೆ? ಫ್ರೆಂಚ್ ಭಾಷೆ. ಎ ತೆಗೆದುಕೊಂಡಾಗ ಅರಬಿಕ್. ಯಾವ ಭಾಷೆ? ಅರಬಿಕ್. ಸಿ ತೆಗೆದುಕೊಂಡಾಗ ಚೀನಿ ಭಾಷೆ. ಯಾವ ಭಾಷೆ? ಚೀನಿ ಭಾಷೆ. ಈ ತೆಗೆದುಕೊಂಡಾಗ ಯಾವ್ದ್ರಿ? ಇಂಗ್ಲಿಷ್. ಈ ತೆಗೆದುಕೊಂಡಾಗ ಏನು? ಇಂಗ್ಲಿಷ್. ಎಷ್ಟು ಅಂತ ಕೇಳಿದಾಗ 6 ಭಾಷೆಗಳಿಂದ ಯಾವ ಕೂಡದ ಅಂತ ಕೇಳಿದಾಗ ಇಲ್ಲಿ ವಿಶ್ವಸಂಸ್ಥೆಯಲ್ಲಿ ಅಧಿಕೃತ ಭಾಷೆಗಳ ಸಂಖ್ಯೆ ಎಷ್ಟು ಅಂತ ಎಕ್ಸಾಮ್ ಕೇಳ್ತಾರ. 5 ಭಾಷೆಗಳು. ಎಸ್ ಆರ್ ಅಂದ್ರೆ ಸ್ಪ್ಯಾನಿಷ್, ಆರ್ ಅಂದ್ರೆ ರಷ್ಯನ್, ಎಫ್ ಅಂದ್ರೆ ಫ್ರೆಂಚ್, ಎ ಅಂದ್ರೆ ಅರಬಿಕ್, ಸಿ ಅಂದ್ರೆ ಏನ್ ಕೇಳಿದಾಗ ಚೀನಿ ಭಾಷೆ, ಇ ಅಂದ್ರೆ ಇಂಗ್ಲಿಷ್. ಇನ್ ಯಾಕಂದ್ರೆ ಇಂಗ್ಲೆಂಡ್ ಅಂತ ಕೆಲವು ಇಂಗ್ಲೆಂಡ್ ಅಂದ್ರೆ ಅಲ್ಲಿ ರಾಜಧಾನಿ ಐತಿ, ಅದಕ್ಕಾಗಿ ಪಡೆದ ಇಂಗ್ಲೆಂಡ್ ಅವರು ಬಳಸೋ ಭಾಷೆ ಯಾವ್ದು ಕೇಳಿದಾಗ ಇಂಗ್ಲಿಷ್. ಇವು ಏನು ಅಂತ ಕೇಳಿದಾಗ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳು ಅಂತ ಹೇಳಿ ಗ್ಯಾರಂಟಿ. ಈಗ ಮುಂದೆ ಬರ್ತಕ್ಕಂಥ PC ಆಗಿರ್ಬಹುದು, PSI ಆಗಿರ್ಬಹುದು, ಹೌದಾ, SD ಆಗಿರ್ಬಹುದು, ಮುಂದೆ ಯಾವುದೇ ಕನ್ಫರ್ಮ್ ಆದ್ರೂ ಕೂಡ ವಿಶ್ವಸಂಸ್ಥೆಯ ಮ್ಯಾಗ ಗ್ಯಾರಂಟಿ ಒಂದು ಕ್ವಶನ್ಗಳು ಇಲ್ಲಿವರೆಗೆ ಮುಂದೆ ಹಿಂದೆ ಕೇಳ್ಯಾರ್ರಿ, ಮುಂದೆ ಕೇಳ್ತಾರೆ. ಎಲ್ಲಾ ಕ್ವಶನ್ ಬರ್ತಾಗ ನೋಡಿ ವಿಶ್ವಸಂಸ್ಥೆ ಮ್ಯಾಗ ಐತಿ. ಬರೀ ವಿಶ್ವಸಂಸ್ಥೆ ಇದ್ಕೊಂಡಾಗ ಈ 5 ಕಾಯಂ ಸದಸ್ಯ ರಾಷ್ಟ್ರಗಳ ಮ್ಯಾಗ ಕೂಡ ಕ್ವಶನ್ಗಳನ್ನು ಕೇಳ್ಯಾನ. ಹೌದಾ, ಅಧಿಕೃತ ಭಾಷೆಗಳ ಮ್ಯಾಗ ಕ್ವಶನ್ಗಳು ಕೇಳ್ಯಾನ. ಹಿಂಗೆ ಏನ್ ಮಾಡ್ತಾನ ಅಂತ ಕೇಳ ಕ್ವಶನ್ಗಳು ಕೇಳ್ತಾ ಹೋಗ್ತಾನೆ. ಎಲ್ಲ ಕೂಡ ಏನು ಅಂತ ಕೇಳ ಸಂಪೂರ್ಣವಾದ ಮಾಹಿತಿ ಯಾವುದು ಅಂತ ಕೇಳ ವಿಶ್ವಸಂಸ್ಥೆಯ ಸಂಪೂರ್ಣವಾದ ಮಾಹಿತಿ ಅಂತ ನೋಡ್ತೀವಿ. ಗ್ಯಾರಂಟಿ ಫಿಕ್ಸ್ ಕ್ವಶನ್. ಇನ್ ನೆಕ್ಸ್ಟ್ ಏನ್ ನೋಡೋಣ ಅಂತ ಕೇಳಿದಾಗ ಇನ್ನೊಂದು ಟಾಪಿಕ್ ನೋಡೋಣ. ಯಾವುದು? ವಿಶ್ವಸಂಸ್ಥೆಯಲ್ಲಿ ಸಂಪೂರ್ಣವಾದ ನೋಡಿ ಇನ್ನ ಏನ್ ಬರ್ತಾವ ಅಂತ ಕೇಳಿದಾಗ ಇದ್ರಾಗ ನೋಡ್ರಿ ನಿಮ್ಗೆ ಗೊತ್ತಿರ್ಲಿ ವಿಶ್ವಸಂಸ್ಥೆಯ ಅಂಗ ಸಂಸ್ಥೆಗಳು ಅಂತ ನೋಡ್ತೀವಿ. ಯಾವ್ರಿ? ವಿಶ್ವಸಂಸ್ಥೆಯ ಅಂಗ ಸಂಸ್ಥೆಗಳು ಅಂತ ಹೇಳಿ. ಯಾಕಂತ ಅದಿಷ್ಟು ಹೇಳಿಬಿಡ್ತೀನಿ ನೋಡಿ. ವಿಶ್ವಸಂಸ್ಥೆ ಅಂಗ ಸಂಸ್ಥೆಗಳು ತೆಗೆದುಕೊಂಡಾಗ ಒಂದೇದು ಯಾವುದು ಅಂತ ಕೇಳಿದಾಗ ಇಲ್ಲಿ ನೋಡಿ ವಿಶ್ವಸಂಸ್ಥೆಯಲ್ಲಿ ತೆಗೆದುಕೊಂಡಾಗ 5 ಬರ್ತಾವ. ಇಲ್ಲಿ 6 ಕಾಯಂ ತೆಗೆದುಕೊಂಡ ಅಂಗ ಸಂಸ್ಥೆಗಳು ಅಂತ ಬರ್ತಾವ. ಇಲ್ಲಿ ಏನು ಅಂತ ಕೇಳಿದಾಗ ಸಾಮಾನ್ಯ ಸಭೆ ಆಗಿರ್ಬೋದು, ಭದ್ರತಾ ಮಂಡಳಿ ಆಗಿರ್ಬೋದು, ಸಾಮಾಜಿಕ ಮತ್ತು ಆರ್ಥಿಕ ಮಂಡಳಿ ಆಗಿರ್ಬೋದು, ಸಚಿವಾಲಯ ಆಗಿರ್ಬೋದು, ಅಂತಾರಾಷ್ಟ್ರೀಯ ನ್ಯಾಯಾಲಯ ಆಗಿರ್ಬೋದು, ಮತ್ತು ಏನು ಅಂತ ಕೇಳಿದಾಗ ಧರ್ಮದರ್ಶಿ ಮಂಡಳಿ ಅಂತ ಹೇಳಿ ಎಷ್ಟದಾವ ಅಂತ ಕೇಳಿದಾಗ 6 ಅಂಗ ಸಂಸ್ಥೆಗಳಲ್ಲಿ ಕಂಡು ಬರ್ತಾವ ಅಂತ ಕೇಳಿದಾಗ ವಿಶ್ವಸಂಸ್ಥೆಗಳು ಕಂಡು ಬರ್ತಾವ. ಮತ್ತ ನೆಕ್ಸ್ಟ್ ಕ್ಲಾಸ್ನಾಗ ಏನ್ ಮಾಡೋಣ ಅಂತ ಆ ಅಂಗ ಸಂಸ್ಥೆಗಳು ಯಾವುವು, ಅಂಗ ಸಂಸ್ಥೆಗಳು ಏನನ್ನ ಒಳಗೊಂಡಿವೆ, ಅವಳ ಕೇಂದ್ರ ಕಚೇರಿಗಳು ಎಲ್ಲಿವೆ, ಅವಳ ಕಾರ್ಯಗಳೇನು, ನೆಕ್ಸ್ಟ್ ಏನು ಅಂತ ಉಪ ಅಂಗ ಸಂಸ್ಥೆಗಳು ಯಾವುವು ವಿಶ್ವಸಂಸ್ಥೆ ಅಂತ ಹೇಳಿ ನೆಕ್ಸ್ಟ್ ಕ್ಲಾಸ್ ನೋಡೋಣ ಅಂತ. ಈಗ ಇದ್ರ ಜೊತೆಗೆ ಏನೊಂದು ಏನ್ ಮಾಡೋಣ ಅಂತಿದಾಗ ಬೇರೆ ಟಾಪಿಕ್ ಅನ್ನ ನೋಡೋಣ. ನೋಡಿ, ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪದೇ ಪದೇಗಳ ಪ್ರಶ್ನೆಗಳನ್ನ ಏನ್ ಮಾಡೋದಕ್ಕೆ ಕ್ಲಿಷ್ಟ ಆಗಿ ಬರುವುದರಿಂದ ವಿದ್ಯಾರ್ಥಿಗಳಿಗೆ ಏನಾಗ್ತಾವ ಗೊಂದಲಗಳು ಉಂಟಾಗ್ತಾವ. ಆ ಗೊಂದಲಗಳು ಏನಾಗಬಾರ್ದು ಅಂತ ಕೇಳಿದಾಗ ಉಂಟಾಗಬಾರ್ದು ಅಂತ ನೋಡ್ತೀವಿ. ಯಾಕಂತ ಕೇಳಿದಾಗ ನೀವು ಎಷ್ಟು ಅದು ನಿಖರತೆಯಿಂದ ಎಷ್ಟು ಪ್ರಾಮಾಣಿಕತೆಯಿಂದ ಪ್ರಯತ್ನ ಪಡ್ತೀರೋ ಅವಾಗ ನೀವು ಯಶಸ್ಸು ಕಾಣ್ತೀರಿ. ಹಾಗಾಗಿ ನೆಕ್ಸ್ಟ್ ಟಾಪಿಕ್ ಯಾವುದು ಅಂತ ಕೇಳಿದಾಗ ಶಾಸ್ತ್ರೀಯ ಸ್ಥಾನಮಾನ. ನೋಡಿ ಶಾಸ್ತ್ರೀಯ ತೆಗೆದುಕೊಂಡಾಗ ಇಲ್ಲಿ ಶಾಸ್ತ್ರೀಯ ಸ್ಥಾನಮಾನ, ಯಾವ ಮಾನ? ಸ್ಥಾನಮಾನ ಪಡೆದ ಭಾಷೆಗಳು. ನೋಡಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ತೆಗೆದುಕೊಂಡಾಗ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ ಭಾಷೆ ತೆಗೆದುಕೊಂಡಾಗ ಇಲ್ಲಿ ಏನಿರ್ತದೆ, ಯಾವ ಶಾಸ್ತ್ರೀಯ ಸ್ಥಾನಮಾನ ಪಡೆದುಕೊಂಡವ ಅಂತ ನಾವು ತೆಗೆದುಕೊಂಡಾಗ ಇಲ್ಲಿ ಒಂದು ಸೂತ್ರ ಬರ್ತೇವೆ. ಏನು ಅಂತ ಕೇಳಿದಾಗ ಇಲ್ಲಿ ನೋಡಿ ಯಾವ ರೀತಿ ಅಂತ ಕೇಳ ಅವಳು, ಯಾವ್ರಿ ಅವಳು ತಮಿಳು ಸಂತೆಯಲ್ಲಿ, ಯಾವ ಸಂತೆಯಲ್ಲಿ? ತಮಿಳು ಸಂತೆಯಲ್ಲಿ ಕನ್ನಡ ಮಾಲೆ, ಯಾವ ಮಾಲೆ? ಕನ್ನಡ ಮಾಲೆಯನ್ನ ತೆಗೆದುಕೊಂಡು ಓಡಿ ಹೋದಳು. ಏನ್ ಮಾಡಿದಳ್ರಿ? ಓಡಿ ಹೋದಳು. ಒಂದು ಸೂತ್ರ ಇದೆ, ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ ಭಾಷೆಗಳು ಅಂತೇಳಿ.
ನೋಡಿ ಸೂತ್ರ ಎಷ್ಟು ಈಜಿ ಅಂತ ಕೇಳಿದಾಗ ಅವಳು ತಮಿಳು ಸಂತೆಯಲ್ಲಿ ಕನ್ನಡ ಮಾಲೆಯನ್ನ ತೆಗೆದುಕೊಂಡು ಓಡಿ ಹೋದಳು ಅಂತ ಹೇಳಿ. ಹಂಗಂದ್ರೆ ಯಾವ್ಯಾವ ಭಾಷೆಗಳು ಇಲ್ಲಿವರೆಗೆ ಶಾಸ್ತ್ರೀಯ ಸ್ಥಾನಮಾನ ಪಡೆದವ ಅಂತ ಎಕ್ಸಾಮ್ ಕ್ವಶನ್ ಕೇಳ್ತಾನೆ. ಇದು ಕೂಡ ಫಿಕ್ಸ್ ಟಾಪಿಕ್ ಕೇಳ, ಹಿಂದೆ ಕೇಳ್ತಾನ ಮುಂದೆ ಕೇಳ್ತಾನೆ. ಎಷ್ಟು ಈಜಿ. ಒಂದೇದು ಯಾವುದು ಅಂತ ಕೇಳಿದಾಗ ಇಲ್ಲೇ ಫಸ್ಟ್ ಐತಿ ಅಂತ ತಮಿಳು ಭಾಷೆ. ಯಾವ್ದ್ರಿ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಮೊದಲನೇದು ಯಾವ್ದು ತಮಿಳು ಭಾಷೆ. ಎರಡನೇದು ಯಾವುದು ಅಂತ ಕೇಳಿದಾಗ ಇಲ್ಲಿ ಬರದೇ ಬಿಟ್ಟು ನೀವು ಸಂತೆ ಅಂದ್ರೆ ಸ ಬಂದ್ರೆ ಸಂಸ್ಕೃತ ಭಾಷೆ. ಯಾವ್ದ್ರಿ ಸಂಸ್ಕೃತ. ನೆಕ್ಸ್ಟ್ ತೇ ಬಂದ್ಬಿಟ್ಟದ ಏನ್ ಕೇಳಿದಾಗ ಯಾವ್ದ್ರಿ ತೆಲುಗು. ಹೌದಾ. ನೆಕ್ಸ್ಟ್ ಯಾವುದು ಅಂತ ಕೇಳಿದಾಗ ನಾಲ್ಕನೇದು ಕನ್ನಡ ಭಾಷೆ. ನೋಡಿ ಎಷ್ಟು ಚಂದ ಐತಿ. ಅವಳು ತಮಿಳು ಸಂತೆಯಲ್ಲಿ ಕನ್ನಡ ಮಾಲೆಯನ್ನ ತೆಗೆದುಕೊಂಡು ಓಡಿ ಹೋದಳು. ಯಾವ್ದ್ರಿ ಕನ್ನಡ ಮಾಲೆ. ಹೌದಾ. ಐದನೇದು ಯಾವುದು ಅಂತ ಕೇಳಿದಾಗ ನೋಡಿ ಮಲಯಾಳಿಯಂ. ಯಾವ್ದ್ರಿ ನೋಡಿ ಮಲಯಾಳಿಯಂ. ನೆಕ್ಸ್ಟ್ ಲಾಸ್ಟ್ ಒಂದು ಯಾವುದು ಅಂತ ಕೇಳಿದಾಗ ಒಡಿಸ್ಸಾ. ಯಾವ ಒಡಿಸ್ಸಾ. ಅಂಡರ್ಸ್ಟ್ಯಾಂಡ್. ಎಷ್ಟು ಈಜಿ ಅದ. ಯಾಕೆ ಅಂತ ಕೇಳಿದಾಗ ಕೇಳ್ತಾನೆ ಎಕ್ಸಾಂಪಲ್ ಕ್ವಶನ್ಗಳು ಇದ್ರ ಮ್ಯಾಗ ಭಾಳ ಚಂದ ಕೇಳ್ಯಾನ. ಯಾಕ ಅಂತ ಕೇಳಿದಾಗ ನಿಮ್ಗೆ ಗೊತ್ತಿರಬೇಕು ಇವು ಎಕ್ಸಾಮ್ ಅತಿ ಹೆಚ್ಚು ಕ್ವಶನ್ಗಳನ್ನ ಏನ್ ಮಾಡ್ಯಾನ ಕೇಳ್ಯಾನ. ಫಸ್ಟ್ ಕೇಳ್ತಾನೆ ನಿಮ್ಗೆ ಎಷ್ಟಾಗ ಅಂತ ಕೇಳಿದಾಗ 2004. ಎಷ್ಟಾಗ್ರಿ 2004 ಒಳಗ ಅಂತ ನೋಡ್ತೀವಿ. ನೆಕ್ಸ್ಟ್ ಇದೇ ಕೇಳಿದಾಗ 2005. ನೆಕ್ಸ್ಟ್ ಇದೇ ಕೇಳಿದಾಗ 2008. ಇದು ಎಷ್ಟು ಅಂತ ಕೇಳಿದಾಗ 2008. ನೆಕ್ಸ್ಟ್ ಏನ್ ಕೇಳಿದಾಗ ಲಾಸ್ಟ್ ಭಾಷೆ 2013 ಒಳಗೆ ಏನ್ ಮಾಡ್ತದ ಅಂತ ಕೇಳಿದಾಗ ಇದು ಕೂಡ ಏನ್ ಮಾಡ್ತದ ಅಂತ ಕೇಳಿದಾಗ ಪಡ್ಕೋತದ ಅಂತ ಹೇಳಿ. ಯುಕ್ರ ಮ್ಯಾನ್ ಕೂಡ ಎಕ್ಸಾಮ್ಗೆ ಏನ್ ಮಾಡಿದಾನ ಅಂತ ಕ್ವಶನ್ ಕೇಳ. ಏನ್ ಕೇಳ ಅಂತ ಕೇಳ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು ಯಾವುವು ಅಂತ ಕೇಳ್ತಾನ. ಈಗ ಗೊತ್ತೈತಿ ನಿಮಗೆ. ಅವಳು ತಮಿಳು ಸಂತೆಯಲ್ಲಿ ಕನ್ನಡ ಮಾಲೆಯನ್ನ ತೆಗೆದುಕೊಂಡು ಓಡಿ ಹೋದಳು. ಏನ್ ತೆಗೆದುಕೊಂಡು ಹೋದ್ರಿ. ಅವಳು ತಮಿಳು ಸಂತೆಯಲ್ಲಿ ಕನ್ನಡ ಮಾಲೆಯನ್ನ ತೆಗೆದುಕೊಂಡು ಓಡಿ ಹೋದಳು ಅಂತ ಹೇಳಿ. ಎಷ್ಟು ಚಂದ ಕೇಳೋಣ ಅಂತ ಕೇಳಿ. ಅವಳು ತಮಿಳು ಸಂತೆಯಲ್ಲಿ ಕನ್ನಡ ಮಾಲೆಯನ್ನ ತೆಗೆದುಕೊಂಡು ಓಡಿ ಹೋದಳು ಅಂತ ನೋಡ್ತೀವಿ. ಒಂದನೇದು ಯಾವುದು ಅಂತ ಕೇಳಿದಾಗ ತಮಿಳು, ಎರಡನೇದು ಸಂಸ್ಕೃತ, ಮೂರನೇದು ತೆಲುಗು, ನಾಲ್ಕನೇದು ಕನ್ನಡ. ಹೌದಾ. ನೆಕ್ಸ್ಟ್ ಐದನೇದು ಏನ್ ಕೇಳ ಮಲಯಾಳಿಯಂ. ನೆಕ್ಸ್ಟ್ ಆರನೇದು ಯಾವುದು ಅಂತ ಕೇಳಿದಾಗ ಒಡಿಸ್ಸಾ ಅಂತ ಹೇಳಿ ಏನ್ ಮಾಡ್ತಾವ ಅಂತ ಕೇಳಿದಾಗ 6 ಭಾಷೆಗಳ ಶಾಸ್ತ್ರೀಯ ಸ್ಥಾನಮಾನ ಪಡೆದಕ್ಕಂತ ಭಾಷೆಗಳು ಅಂತ ನೋಡ್ತೀವಿ. ಒಂದನೇದು ತಮಿಳು, ಎರಡನೇದು ಸಂಸ್ಕೃತ, ಮೂರನೇದು ತೆಲುಗು, ನಾಲ್ಕನೇದು ಕನ್ನಡ, ಐದನೇದು ಏನು ಅಂತ ಕೇಳಿದಾಗ ಮಲಯಾಳಿಯಂ, ಆರನೇದು ಅಂತ ಕೇಳಿದಾಗ ಒಡಿಸ್ಸಾ ಅಂತ ಹೇಳಿ. ನಿಮಗೆ ಇನ್ನೊಂದು ಟಾಪಿಕ್ ಒಳಗೆ ಇನ್ನೊಂದು ಸೂತ್ರ ಬಳಸ್ತೀನಿ. ಏನು ಅಂತ ಕೇಳಿದಾಗ ಇಲ್ಲಿ ಯಾವ ರೀತಿ ಅಂತ ಕೇಳಿದಾಗ ಸಂಪೂರ್ಣವಾಗಿ ಇಲ್ಲಿ ಬೇರೆ 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 ಟಾಪಿಕ್ಗಳು ತೆಗೆದುಕೊಂಡಾಗ ಬೇರೆ ಬೇರೆ ರೀತಿಗಳು ಏನ್ ಬರ್ತಾವೆ. ಈಗ ನಾವು ಯಾವುದೇ ಒಂದು ನಿಮ್ಗೆ ಹೇಳ್ತೀನಿ ಕೇಳಿ. ಕೆಮಿಸ್ಟ್ರಿ ಒಳಗೆ ಒಂದು ಅದ ಸಂಶೋಧಕರು ಯಾವ್ಯಾವ ಏನೇನು ಕಂಡು ಹಿಡಿದಾರ ಅಂತ ಒಳಗೆ ನಿಮ್ಗೆ ಒಂದು ಈಸಿಯಾಗಿ ಹೇಳ್ಬಿಡ್ತೀನಿ ಕೇಳ್ರಿ. ಇಲ್ಲಿ RTC ಮತ್ತು ಏನ್ ಬರ್ದೀನಿ ಅಂತ ಕೇಳಿದಾಗ ಪೆನ್ನ ಅಂತ ಬರ್ದೀನಿ. ಯಾವ್ದ್ರಿ RTC ಮತ್ತು ಪೆನ್ನ. ಹೆಂಗಿರುತ್ತೆ ಸರ್ ಟ್ರಿಕ್ಗಳು ಗೊತ್ತಿರ್ಬೇಕು ನಿಮಗೆ ಎಕ್ಸಾಮ್. ಯಾಕಂದ್ರೆ ಈಸಿಯಾಗಿ ಗೊತ್ತಾಗಬೇಕು. ಇಲ್ಲಿ ಗೊತ್ತಿರಲಿ ಅಂದ್ರೆ ರುದರ್. ಯಾರ್ರಿ ರುದರ್ ಫೋರ್ಡ್. ಯಾವ ಫೋರ್ಡ್ ರುದರ್ ಫೋರ್ಡ್. ಏನ್ ಕಂಡದ ನಾವು ಅಂತ ಕೇಳಿದಾಗ ಇಲ್ಲಿ ಪ್ರೋಟಾನ್. ಯಾವ್ದ್ರಿ ಪ್ರೋಟಾನ್ ಕಂಡಿಡದವ್ರು ಯಾರು ಅಂತ ಕೇಳಿದಾಗ ರುದರ್ ಫೋರ್ಡ್. ಗೊತ್ತಿಲ್ಲ ಆರ್ ಅಂದ್ರೆ ಏನು ರುದರ್ ಫೋರ್ಡ್. ಏನ್ ಕಂಡಿಡದಾನ ಪ್ರೋಟಾನ್. ನೆಕ್ಸ್ಟ್ ಎರಡನೇ ತಗೋರಿ ಯಾವುದು ಅಂತ ಕೇಳಿದಾಗ ಟಿ JJ ಯಾರು ಬರ್ತಾರೆ ಥಾಮ್ಸನ್. ಯಾರಿ ಥಾಮಸ್. JJ ಥಾಮಸ್. ಏನ್ ಕಂಡಿಡದಾನ ಅಂತ ನಂಗಾಯ್ತು ಎಲೆಕ್ಟ್ರಾನ್. ಯಾವ್ದ್ರಿ ಎಲೆಕ್ಟ್ರಾನ್. ಏನ್ ಕಂಡಿಡದಾನ ಎಲೆಕ್ಟ್ರಾನ್. ನೆಕ್ಸ್ಟ್ ಇನ್ನೊಂದು ಸಿ ಜೇಮ್ಸ್. ಯಾವ್ದ್ರಿ ಜೇಮ್ಸ್ ಚಾಡ್ವಿಕ್. ಯಾವಿಕ ಜೇಮ್ಸ್ ಚಾಡ್ವಿಕ್. ಏನ್ ಕಂಡಿಡದಾನ ಅಂತ ಕೇಳಿದಾಗ ನ್ಯೂಟ್ರಾನ್. ಯಾವ ಟ್ರಾನ್ ನ್ಯೂಟ್ರಾನ್ ಅಂತ ಏನ್ ಮಾಡ್ತಾನ ಕಂಡುಹಿಡಿತಾನೆ. ನೋಡಿ ಎಷ್ಟು ಈಜಿ ಅದಾವ ಅಂತ ಕೇಳಿದಾಗ ಇದು ನಾಳೆ ನಿಮ್ಗೆ SDA ಆಗಿರ್ಬೋದು FDA ಒಳಗಾಗಿರ್ಬೋದು. ಏನ್ ಮಾಡ್ತಾನ ಅಂತ ಕೇಳಿದಾಗ ಕೇಳಿದಂದ್ರ ಅವಾಗ ಈಸಿಯಾಗಿ ಹೇಳಬೇಕು. ಆರ್ ಅಂದ್ರೆ ರುದರ್ ಫೋರ್ಡ್ ಕಂಡು ಹಿಡಿದಿದ್ದು ಪ್ರೋಟಾನ್. ಇನ್ನು ಟಿ ಅಂದ್ರೆ JJ ಥಾಮಸ್. ಕರೆ ಬರ್ಬೇಕಲ್ಲ ಟೀನಿ JJ ಥಾಮಸ್ ಕಂಡು ಹಿಡಿದಿದ್ದು ಎಲೆಕ್ಟ್ರಾನ್. ನೆಕ್ಸ್ಟ್ ಏನು ಅಂತ ಕೇಳಿದಾಗ ಸಿ ತೆಗೆದುಕೊಂಡಾಗ ಏನು ಅಂತ ಕೇಳಿದಾಗ ಜೇಮ್ಸ್ ಚಾಡ್ವಿಕ್ ಕಂಡು ಹಿಡಿದಿದ್ದು ಯಾವ್ದಕ್ಕಿನ ನ್ಯೂಟ್ರಾನ್. ಇನ್ನೊಂದು ಎರಡು ಬರ್ದೇ ಬಿಡುತ್ತೆ ನೋಡ್ಬಿಡ್ರಿ ಹೆಂಗೆ. ಏನು ಅಂತ ಕೇಳಿದಾಗ ಇಲ್ಲಿ ಸಂಪೂರ್ಣವಾಗಿ ಏನು ಅಂತ ಕೇಳಿದಾಗ ಇಲ್ಲಿ ನೋಡಿ ನೀರು ಕಂಡು ಹಿಡಿದವ್ರು ಯಾರು ಅಂತ ಕೇಳಿದಾಗ ಹೆನ್ರಿ ಕ್ಯಾವೆಂಡಿಸ್. ಯಾವ ಹೆನ್ರಿ ಕ್ಯಾವೆಂಡಿಸ್. ನೆಕ್ಸ್ಟ್ ಇನ್ನು ಆಮ್ಲಜನಕ. ಯಾವ ಜನಕ ಆಮ್ಲಜನಕವನ್ನು ಕಂಡು ಹಿಡಿದವರು ಯಾರು ಅಂತ ಕೇಳಿದಾಗ
ಜೋಸೆಫ್ ಯಾರೇ ಜೋಸೆಫ್ ರಿಸ್ಲೆ. ಯಾವ ರಿಸ್ಲೆ? ಜೋಸೆಫ್ ರಿಸ್ಲೆ ಅಂತ ನೋಡ್ತೀವಿ. ಏನು ಆಮ್ಲಜನಕ. ನೆಕ್ಸ್ಟ್ ಕಾರ್ಬನ್ ಕಂಡಿಡದ ಯಾರು ಕಂಡಿಡದವ್ರಿ? ಕಾರ್ಬನ್ ಕಂಡಿಡದ ಯಾರು ಅಂತೀರ? ಜೋಸೆಫ್ ಬ್ಲಾಕ್. ಯಾವ ಬ್ಲಾಕ್? ಜೋಸೆಫ್ ಬ್ಲಾಕ್. ಎಷ್ಟು ಚಂದ ಅದ ನೋಡಿ, ಎಷ್ಟು ಒಂದಕ್ಕೊಂದು ಏನಾಗ್ತದೆ ಈಸಿಯಾಗಿ ಗೊತ್ತಾಗ್ತಾವ. ಒಂದೇ ಗೊತ್ತೈತ ಏನು ಅಂತಿದ್ರೆ ಆರ್ ಅಂದ್ರೆ ರುದರ್ಫೋರ್ಡ್ ಕಂಡುಹಿಡಿದಿದ್ದು ಪ್ರೋಟಾನ್, ಜೆ.ಜೆ. ಥಾಮಸ್ ಕಂಡುಹಿಡಿದಿದ್ದು ಎಲೆಕ್ಟ್ರಾನ್, ನೆಕ್ಸ್ಟ್ ಜೇಮ್ಸ್ ಚಾಡ್ವಿಕ್ ಕಂಡುಹಿಡಿದಿದ್ದು ನ್ಯೂಟ್ರಾನ್, ನೆಕ್ಸ್ಟ್ ಇದಕ್ಕೆ ನೀವು ಕಂಡುಹಿಡಿದವರು ಯಾರು ತೆಗೆದಾಗ ಹೆನ್ರಿ ಕ್ಯಾವೆಂಡಿಸ್ ಅಂದ್ರೆ ಎಷ್ಟು. ನೆಕ್ಸ್ಟ್ ಆಮ್ಲಜನಕ ಕಂಡುಹಿಡಿದವರು ಯಾರು ತೆಗೆದ? ಜೋಸೆಫ್ ರಿಸ್ಲೆ. ನೆಕ್ಸ್ಟ್ ಕಾರ್ಬನ್ ಕಂಡುಹಿಡಿದವರು ಯಾರು ತೆಗೆದ? ಕಾರ್ಬನ್ ಡೈಆಕ್ಸೈಡ್ ಜೋಸೆಫ್ ಬ್ಲಾಕ್. ಯಾರೇ? ಜೋಸೆಫ್ ಬ್ಲಾಕ್ ಅಂತ ನೋಡ್ತೀವಿ. ಈಗ ನೋಡಿ ಎಷ್ಟು ಚಂದ ಅದಾವ. ನಿಮ್ಗೆ ಗೊತ್ತಾಯ್ತು ಒಂದೇ ದೇಶಕ್ಕೆಲ್ಲ ಶಾಸ್ತ್ರೀಯ ಸ್ಥಾನಮಾನ ಪಡೆದಿದ್ದು ಏಕೆಂದರೆ ಅವಳು ತಮಿಳು ಸಂತೆಯಲ್ಲಿ ಕನ್ನಡ ಮಾಲೆಯನ್ನ ತೆಗೆದುಕೊಂಡು ಓಡಿ ಹೋದಳು. ಒಂದನೇದು ತಮಿಳು, ಎರಡನೇ ಸಂಸ್ಕೃತ, ಮೂರನೇದು ತೆಲುಗು, ನಾಲ್ಕನೇದು ಕನ್ನಡ, ಐದನೇದಕ್ಕೆರ ಮಲಯಾಳಿಯಮ್ಮ, ಆರನೇದಕ್ಕೆರ ಒಡಿಸ್ಸಾ. ಅದೇ ರೀತಿಯಾಗಿ ನಿಮಗೆ ವಿವಿಧ ಸಂಶೋಧಕರು ತೆಗೆದುಕೊಂಡಾಗ ಏನು ಸಂಶೋಧನೆ ಮಾಡ್ಯಾರ ಅಂತ ಟಾಪಿಕ್ ತೆಗೆದುಕೊಂಡಾಗ ಇಲ್ಲಿ ಏನು ಅಂತ ಕೇಳಿದಾಗ ನಿಮ್ಗೊಂದು ಸೂತ್ರ ಬರ್ತೀನಿ. RTCE ಪೆನ್ ಅಂತ ಬರ್ತೀನಿ. ಆರ್ ಅಂದ್ರೆ ರುದರ್ಫೋರ್ಡ್, ಪಿ ಅಂದ್ರೆ ಪ್ರೋಟಾನ್, ಟಿ ಅಂದ್ರೆ ಜೆ.ಜೆ. ಥಾಮಸ್, ಇ ಅಂದ್ರೆ ಎಲೆಕ್ಟ್ರಾನ್, ಸಿ ಅಂದ್ರೆ ಇದ್ರ ಜೇಮ್ಸ್ ಚಾಡ್ವಿಕ್, ಎನ್ ಅಂದ್ರೆ ನ್ಯೂಟ್ರಾನ್ ಅಂತ ನೋಡ್ತೀವಿ. ಹಿಂಗ ನಿಮ್ಗೆ ಎಷ್ಟು ಈಸಿ ಆಗ್ತಾವ ಅಷ್ಟು ನೀವು ಏನು ಮಾಡ್ತೀವಿ ಅಂತ ಕೇಳಿದಾಗ ನಾವು ನೋಡ್ಕೊತ ಹೋದಾಗ ನಮಗೇನಾಗ್ತಾವ ಅಂತ ಕೇಳಿದಾಗ ಇದು ಈಸಿ ಆಗ್ಕೊತ ಹೋಗ್ತಾವ. ಜೇರ್ಗಾರ್ ನಮಗೆ ಅವೇ ನಾವು ಏನು ಮಾಡೋಕ್ಕಿಲ್ಲ ಸರಿಯಾದ ರೀತಿಯಲ್ಲಿ. ಯಾಕಂದ್ರೆ ನೀವು ಎಕ್ಸಾಮ್ದಾಗ ಹೊಂದಿಸಿ ಬರೀಬೇಕು ಅಂತ ಕೇಳಬಹುದು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೇಳೋದಿಲ್ಲ. ನೀವು ಎಕ್ಸಾಮ್ ರೂಪದಾಗ ಏನು ಮಾಡ್ತಾನ ಅಂತ ಕೇಳಿದಾಗ ಹೊಂದಿಸಿ ಬರೀಬೇಕು ಕೇಳ್ತಾನೆ. ನಾಳೆ SD/FD ಒಳಗೆ ಹಿಂಗೆ ಹಿಂಗೆ ಕೇಳಿ ಏನು ಮಾಡ್ತಾನೆ ಅಂತ ಅಪ್ಲೈ ಮಾಡ್ತಾನೆ. ನೀವೆಲ್ಲ ಹೆಂಗೆ ಮಾಡಿರ್ತೀರಿ ಅಂತ ಕೇಳಿದಾಗ ಇಲ್ಲಿ ಸುಮ್ಮನೆ ಸಿಂಗಲ್ ಆಗಿ ಹೋಗ್ಬೋದು ಹೋಗ್ತೀರಿ. ಎಕ್ಸಾಮ್ದಾಗ ಏನಾಗ್ತದ ಅಂತ ಕೇಳಿದಾಗ ಜೇಮ್ಸ್ ಚಾಡ್ವಿಕ್ ಅದು ಕಂಡಿಡೋದನೋ ಇದು ಕಂಡಿಡೋದನೋ, ಅಲ್ಲಿ ಬರ್ತದೋ ಇಲ್ಲಿ ಬರ್ತದೋ, ಹೆಚ್ಚಾಗಿತ್ತು ಕಡಿಮೆ ಆಗಿತ್ತು, ಇದು ಏನಾಗುತ್ತೆ ಅದಕ್ಕೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಡೌಟ್ ನಿಮ್ಗೆ ಬರಬಾರ್ದಾಗಿತ್ತು. ನಿಮ್ಗೆ ಏನಾದ್ರು ಕೂಡ ಎಕ್ಸಾಮ್ದಾಗ ಏನಾಗ್ತದೆ ಹಿಂಗೆ ಹೋಲಿಕೆ ಮಾಡಬೇಕು. ಹೋಲಿಕೆ ಮಾಡಿ ಒತ್ತಾಟೆ ಬರೋದ್ರೆ ಅಂದ್ರೆ ಅವ್ನು ಹೊಂದಿಸಿ ಬರೆಯೋದ್ರಾಗ ಏನು ಮಾಡ್ತಾರೆ 4 ಪ್ರಶ್ನೆಗಳು ಕೊಟ್ಟು 1 2 3 4 ಕೊಟ್ಟಿರ್ತಾರೆ. ಅವಾಗ ನಿಮಗೆ ಗುರುತಿಸಕ್ಕೆ ಏನಾಗ್ತದ ಅಂತ ಕೇಳಿದ್ರೆ ಟಿಕ್ ಇದು ಅಂದ್ರೆ ಈಸಿಯಾಗಿ ಹ್ಯಾಂಡಲ್ ಮಾಡ್ತೀವಿ. ಇಲ್ಲಿ ಕೇಳಬಹುದು ನಿಮಗೇನು ಶಾಸ್ತ್ರೀಯ ಸ್ಥಾನಮಾನ ಪಡೆದಂತ ಭಾಷೆಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟು ER ಕೊಟ್ಟು ಏನು ಮಾಡಿ 4 ER ಕೊಟ್ಟು ಏನು ಮಾಡಬಹುದು ಅಂತ ಕೇಳಿದಾಗ ಹೊಂದಿಸಿ ಬರೆಯಿ ಅಂತ ಕೊಡ್ತಾನ. ಅವಾಗ ನೀವು ಏನಾದರೂ ಕೂಡ ಗೊತ್ತಿತ್ತು ಬರಿತೀವಿ. ಇಲ್ಲಿ ಕಂದ್ರೆ ತೆಲುಗು ಮೊದಲು ಬತ್ತ, ಸಂಸ್ಕೃತ ಮೊದಲು ಬತ್ತ, ಕನ್ನಡ ಮೊದಲು ಬಂದ ನಮಗೆ ಇನ್ನೊಂದು ನಮಗೆ ಹೆಚ್ಚಿಗೆ ಪ್ರೀತಿಯಾದ ಮ್ಯಾಗಿರ್ತದೆ ಕೇಳಿದಾಗ ಕನ್ನಡದ ಮ್ಯಾಗಿರ್ತದೆ. ಯಾಕಂತ ಕೇಳಿದ್ರೆ ನಮ್ಮ ಭಾಷೆಯನ್ನ ಇತ್ತು ಕನ್ನಡ ಬರೀಲಿಕ್ಕಂದ್ರೆ ಭಾಳ ನಮ್ಗೆ ಭಾರಿ ಪ್ರೀತಿ ಅಂದ್ರೆ ಎದ್ರ ಮ್ಯಾಗ ಸಂಸ್ಕೃತ ಮ್ಯಾಗ. ಯಾಕಂದ್ರೆ ಕನ್ನಡ ಬರೀದ ಮೊದಲು ನಮಗೆ ಏನಿತ್ತು ಸಂಸ್ಕೃತ ಇತ್ತು. ಹಾಗಾದ್ರೆ ಮೊದಲು ಬಂದ ಭಾಷೆ ಯಾವುದು ಸಂಸ್ಕೃತ. ಯವ್ವ ಎಟ್ಟಿಸಿ ಕೇಳಾರ ಬಾ ಅಂತೇಳಿ ಏನಾದ್ರು ನೋಡಿದ್ರೆ ತಗೋರವ ಏನು ಚಂಡ ತಗೊಂಡು ಮನೆಗೆ ಹೋದ್ರೆ ಮನ್ಯಾಗ ಏನು ಕೊಡಲ್ಲ, ಮಾರ್ಕ್ಸ್ ಕೊಡಲ್ಲ. ಅದಕ್ಕಾಗಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದ್ರಿ ಬಿ ಕೇರ್ಫುಲ್ ಆಗಿ ಹೋದ್ರಿ. ಯಾಕಂತ ಕೇಳಿದಾಗ ಹೆಂಗೆ ಓದ್ತೀರಿ ನೀವು ಅದ್ರ ಮ್ಯಾಗ ಏನಾಗ್ತದ ಅಂತ ಕೇಳಿದಾಗ ಇಲ್ಲಿ ಡಿಫೆಂಡ್ ಆಗ್ತೈತಿ. ನಿಮ್ಗೆ ಇನ್ನೊಂದು ಟ್ರಿಕ್ ಹೇಳ್ತೀನಿ. ಮತ್ತೆ ಇನ್ನೊಂದು ಟಾಪಿಕ್ ಒಳಗೆ ಮತ್ತೆ ಬರ್ತದೆ ನಿಮ್ಗೆ ಗೊತ್ತಿರಲಿ. ಸಮಾಜ ಅಂತ ನೋಡ್ತೀವಿ. ಯಾವ್ದ್ರಿ? ಸಮಾಜ ಸುಧಾರಕರು ಓದ್ತೀವಿ. ಯಾವ ಸುಧಾರಕರಿ? ಸಮಾಜ ಸುಧಾರಕರು ಓದ್ತೀವಿ. ಇದು ಕೂಡ ನಿಮ್ಗೆ ಎಕ್ಸಾಮ್ ಗ್ಯಾನ್ ಟಾಪಿಕ್ ಇದು ಕೂಡ ಎಕ್ಸಾಮ್ ಮ್ಯಾಗ ಗ್ಯಾನ್ ಕೇಳ್ದಂಗೆ ಸಮಾಜ ಸುಧಾರಕರ ಮ್ಯಾಗ ಇದ್ರ ಮೇಲೆ ಒಂದು ಸೂತ್ರ ಐತಿ. ಆಶಾ ರವಿ ಮಧ್ವ ಯಾರೇ ಮಧ್ವ ಬಶ. ಎಷ್ಟು ಚಂದ ಸೂತ್ರ ನೋಡಿ ಸಾಕು. ಟೀಚರ್ ಬರ್ತದ ಅಂತ ಕೇಳಿದಾಗ ಆಶಾ ರವಿ ಮಧ್ವ ಬಶ ಅಂತ ಐತಿ. ಹಂಗಂದ್ರೆ ಏನ್ ಸರ್? ಯಾರು ಸಮಾಜ ಸುಧಾರಕರು? ಯಾರು? ಆಶಾ ರವಿ ಮಧ್ವ ಬಶ. ಇವು ಕೂಡ ಎಕ್ಸಾಮ್ ಆಗ ಇದು PC ಮತ್ತು PSI ಹೇಳಿ ಮಾಡಿಸಿದ ಕ್ವಶನ್ ಇದನ್ನು ಕೂಡ ಯಾಕೆ ಅಂತ ಕೇಳ್ತೀನಿ ಅಂತ ಕೇಳಿದಾಗ ಇಲ್ಲಿ ಸಿದ್ಧಾಂತಗಳು ಓದ್ ಬರ್ತಾವ. ಅಂದ್ರೆ ಸಮಾಜ ಸುಧಾರಕರ ಸಿದ್ಧಾಂತಗಳು ಯಾವುವು ಅಂತ ಕೊಟ್ಟು ಅಲ್ಲಿ ಕೂಡ ಹೊಂದಿಸಿ ಬರೀ ಎಷ್ಟು ಎಕ್ಸಾಮ್ದಾಗ ಕೇಳ್ಯಾನ್ರಿ. FD ಒಳಗಂದ್ರೆ ಗ್ಯಾರಂಟಿ ಕೇಳ್ತಾನೆ. ಯಾಕಂದ್ರೆ ಹಿಂಗ ಕೇಳ್ತಾನೆ. ಇಲ್ಲಿ ನೋಡಿ ಅದ್ವೈತ ಯಾವ್ದು ಇತ್ತ ನೋಡಿ. ಅದ್ವೈತ ಯಾರು ಓದಿಕ ಅದ್ವೈತ ಸಿದ್ಧಾಂತ ಯಾರು ಓದಿ ಕೇಳಿದಾಗ ಶಂಕರಾಚಾರ್ಯ. ಯಾವ ಶಾಲೆ? ಶಂಕರಾಚಾರ್ಯ ಅಂತೇಳಿ ಒಂದರ ಅರ್ಥ ಆಯ್ತು ನಮ್ಗೆ. ಹೌದಾ? ನೆಕ್ಸ್ಟ್ ವಿಶಿಷ್ಟ ಯಾವ್ದ್ರಿ? ವಿಶಿಷ್ಟ ದ್ವೈತ ಯಾರು? ರಾಮಾನುಚಾರ್ಯ. ರಾಮಾನುಚಾರ್ಯ. ಎಸ್ ಈಜಿ ಯೋಗ ಹೋಗ್ರಿ ನಾವು. ನೆಕ್ಸ್ಟ್ ಮಧ್ವ ಅದು ಬರ್ದಿ. ಯಾರು ಅಂತ ಕೇಳಿದಾಗ ಮಧ್ವಾಚಾರ್ಯ. ಇಲ್ಲಿ ದ್ವೈತ ಯಾರೇ? ದ್ವೈತ ಸಿದ್ಧಾಂತ ಯಾರು ಅಂತ ಕೇಳಿದಾಗ ಮಧ್ವಾಚಾರ್ಯ. ಯಾವ ಆಚಾರ್ಯ? ಮಧ್ವಾಚಾರ್ಯ. ನೆಕ್ಸ್ಟ್ ಶಕ್ತಿ ವಿಶಿಷ್ಟ. ಯಾವ ವಿಶಿಷ್ಟ? ಶಕ್ತಿ ವಿಶಿಷ್ಟ ದ್ವೈತ ಯಾರು ಅಂತ ಕೇಳಿದಾಗ ನಿಮ್ಮೆಲ್ಲರ ಅಣ್ಣ ಯಾರು ಅಂತ ಕೇಳಿದಾಗ ಬಸವಣ್ಣ. ಏನು ಅಂತ ಕೇಳಿದಾಗ ಜಗಜ್ಯೋತಿ. ಕರ್ನಾಟಕದ ಮಾರ್ಟಿನ್ ಲೂಥರ್. ವಿಶ್ವ ಪ್ರಖ್ಯಾತಿ ಪಡೆದವರು ಯಾರು ಅಂತ ಸಮಾಜ ಸುಧಾರಕರಲ್ಲಿ ಯಾರು ಅಂತ ಕೇಳಿದಾಗ ಬಸವಣ್ಣ ಅಂತ ನೋಡ್ತೀವಿ.
ಎಷ್ಟು ಚಂದ ಸೂತ್ರ. ಒಂದ್ಸಲ ಭಯಪಟ್ಟು ಹಾಕಿ ಬಿಟ್ರಿ ಅಂದ್ರೆ ಏನ್ರಿ, ಒಂದ್ಸಲ ನೀವು ಭಯಪಟ್ಟು ಹಾಕಿ ಬಿಟ್ರಿ ಅಂದ್ರೆ ಇಲ್ಲಿ ಏನಾಗ್ತಾವ ಅಂತ ಕೇಳಿದಾಗ ಈಸಿಯಾಗಿ ಏನಾಗ್ತಾವ ಗೊತ್ತಾಗ್ತಾ ಹೋಗ್ತಾವ. ಏನ್ ನೋಡ್ರಿ, ಆ ಶ ಇಲ್ಲಿ ಶ ನೀವು ಆ ಅಂದ್ರೆ ಅದ್ವೈತ್ವ, ಶ ಅಂದ್ರೆ ಶಂಕರಾಚಾರ್ಯ. ಎಕ್ಸಾಮ್ ಕನ್ಫ್ಯೂಸ್ ಆಗ್ತೇನ್ರಿ, ಒಟ್ಟ ಕನ್ಫ್ಯೂಸ್ ಆಗಲ್ಲ. ಅಲ್ಲಿ ಯಾಕಂತ ಕೇಳಿದಾಗ ಏನ್ ಮಾಡ್ತಾನ, ಒಂದ್ ಕಡೆಗೆ ಸಮಾಜ ಸುಧಾರಕರು ಕೊಟ್ಟು ಅವ್ರ ಕಡೆ ಸಿದ್ಧಾಂತಗಳು ಕೊಟ್ಟು ಅಲ್ಲಿ ಹುಡುಕಿ ಏನ್ ಕೇಳ್ತಾನ ಅಂತ ಕೇಳಿದಾಗ ಇವು ಅನುಕ್ರಮವಾಗಿವೆ ಇಲ್ಲವೇ, ಸರಿಯಾಗಿವೆ ಇಲ್ಲವೇ, ಹೊಂದಿಸಿ ಬರೆಯಿರಿ ಅಂತ ಏನ್ ಮಾಡ್ತಾನ ಅಂತ ಕೇಳ್ತಾನ. ಅವಾಗ 1 2 3 ಕೊಟ್ಟಿರ್ತಾನಲ್ಲ, ಮಾತ್ರ ಹಾಕಿಟ್ಟಿರ್ತಾನ, ಹಿಂದ ಮುಂದೆ ಮಾಡಿರ್ತಾನ. ಅವಾಗ ಮಾದ್ರೆ ನಮಗೆ ಏನು ಬೆನಿತಿರ್ತಾವ ಅಂತ ಕೇಳಿದಾಗ ಯಾವಾಗ ಎಕ್ಸಾಮ್ ಮುಗಿತ್ತೆ ಯಾವಾಗ ಹೊರಗೋಗಿ. ಯಾಕಂದ್ರೆ ಕೂತು ಪೇಸೆನ್ಸ್ ನಿಮ್ಗೆ ಅಡ್ಡಿರಲ್ಲ. ಎಕ್ಸಾಮ್ ಏನಾಗ್ತಾವ ಹೇಳ್ತೀನಿ ಕೇಳ್ರಿ. ಕೆಲವೊಂದು ಟೈಮ್ದಾಗ ನೀವು ಎಕ್ಸಾಮ್ದಾಗ ಇಲ್ಲಿ ಭಾರಿ ಹೋಗಿರ್ತೀರಿ, ಆದ್ರೆ ಎಕ್ಸಾಮ್ ನೋಡ್ರಿ ನೀವು ಕೆಲವೊಂದ್ಸಲ ಬುಕ್ಕಿ ಟೈಮ್ ಕೊಟ್ಟಿರ್ತೀರಿ, ಇಷ್ಟು ಗಂಟೆದಾಗ ಓದ್ತೀನಿ ನಿನಗ ಅಂತ ಹೇಳಿ. ಎಕ್ಸಾಮ್ ದಿನ ಟೈಮ್ ಕೊಟ್ಟಿರ್ತೀರಿ, 8 ಗಂಟೆದಾಗ ಓದಿದ್ರೆ ಎಷ್ಟು ಗಂಟೆದಾಗ ನನಗೆ ಹಾಕ್ತಿ ಅಂತ ಟೈಮ್ ಕೊಡ್ತಾರೆ. ಅವಾಗ ನಿಮಗೆ ಚಾಲೆಂಜ್ ಮಾಡ್ತೈತಿ. ಆ ಚಾಲೆಂಜ್ ಒಳಗೆ ನೀವು ಗೆಲ್ಲಬೇಕು ಅನ್ನೋಂಗಿತ್ತಂದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ ಹಿಂಗೆ ಒಳ್ಳೆ ಸೂತ್ರಗಳನ್ನು ಮಾಡಿ ಓದೋ ಟೈಮಿಗೆ ನೀವು ಬರ್ಕೊಂಡು ಹಿಂಗೆ ಹೆಚ್ಚಿಗೆ ಏನು ಮಾಡಬೇಕು ಅಂತ ಕೇಳಿದಾಗ ನೀವು ಸೂತ್ರಗಳನ್ನು ಜೋಡಣೆ ಮಾಡಿ ಅದು ಈಸಿಯಾಗಿ ಮಾಡ್ಕೊಂಡ್ರೆ ನಿಮ್ಗೆ ಏನಾಗ್ತದೆ ಕೇಳಿದಾಗ ಈಸಿಯಾಗಿ ಗೊತ್ತಾಗ್ತದೆ. ಏನು ಅಂತ ಕೇಳಿದಾಗ ನಿಮ್ಗೆ ಗೊತ್ತಿರಲಿ, ಸಮಾಜ ಸುಧಾರಕರು ಅಂತೇಳಿ ಆಶ ರವಿ ಮಧ್ವ ಬಶ ಅಂತೇಳಿ ಆಶ ತಿಳ್ಕೊಂಡ ಹೇಳಿದ್ರೆ ನಿಮ್ಗೆ ಆ ಅಂದ್ರೆ ಅದ್ವೈತ್ವ, ಸ್ಥಾಪಕರು ಯಾರು ಕೇಳಿದಾಗ ಶಂಕರಾಚಾರ್ಯ. ಎರಡನೇದು ಯಾವುದು ಅಂತ ಕೇಳಿದಾಗ ವಿಶಿಷ್ಟ ದ್ವೈತ. ವಿಶಿಷ್ಟ ದ್ವೈತ ಒಳಗೆ ಯಾರು ಬರ್ತಾರೆ ರಾಮಾನುಚಾರ್ಯ. ಬರೀ ದ್ವೈತ್ವ ಯಾರು ಬರ್ತಾರೆ ಮಧ್ವಾಚಾರ್ಯ. ಇನ್ನು ಶಕ್ತಿ ವಿಶಿಷ್ಟ ದ್ವೈತ ಯಾರು ಅಂತ ಕೇಳಿದಾಗ ಬಸವಣ್ಣ. ಯಾರೇ ಬಸವಣ್ಣ ಅಂತ. ಹಿಂಗಳು ಒಂದೊಂದಾಗಿ ಏನ್ ಮಾಡ್ತಾವ ಅಂತ ಕೇಳ ಟಾಪಿಕ್ಗಳು ಬರ್ತಾವ. ಗೊತ್ತಾಯ್ತೇನೆ. ಒಂದೇದು ಏನು ಅಂತ ಕೇಳಿದ್ರೆ ವಿಶ್ವಸಂಸ್ಥೆ ಟಾಪಿಕ್ ನೋಡಿದ್ರಿ. ಎರಡನೇದು ಏನು ಅಂತ ಕೇಳಿದ್ರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದಿದ್ದವು ಯಾವ ಅಂತ ನೋಡಿದ್ರಿ. ನೆಕ್ಸ್ಟ್ ಮೂರನೇದು ಏನು ತೆಗೆದುಕೊಂಡ ಇಲ್ಲಿ ವಿವಿಧ ಸಂಶೋಧಕರು ಯಾರು ಅಂತ ನೋಡಿದ್ರಿ. 4ನೇ ಟಾಪಿಕ್ ಒಳಗೆ ಏನು ನೋಡ್ತೀರಿ ಅಂತ ಕೇಳಿದಾಗ ಸಮಾಜ ಸುಧಾರಕರು ಯಾರು ಅಂತ ನೋಡ್ತೀವಿ. ಯಾರ್ಯಾರು ಅಂತ ಕೇಳಿದಾಗ ಆಶಾ ರವಿ ಮಧ್ವ ಬಶ. ಒಟ್ಟ ನೆನಪು ಮಾಡಿ, ಆಶಾ ರವಿ ಮಧ್ವ ಬಶ ಇವು ಸಮಾಜ ಸುಧಾರಕರು ತೆಗೆದುಕೊಂಡ ಸಿದ್ಧಾಂತಗಳು ಅಂತ ಹೇಳಿ. ಇನ್ ನೆಕ್ಸ್ಟ್ ಇನ್ ಎರಡನೇದು ಯಾವುದು ಅಂತ ಕೇಳಿದಾಗ ವಿವಿಧ ಸಂಶೋಧಕರು ಅಂತ ನೋಡ್ತೀವಿ. ಅಲ್ಲಿ ಏನಂತ ಕೇಳ RTC ಪೆನ್ ಒಟ್ಟ ಏನ್ ಮಾಡಬೇಡ್ರಿ ಅಂತ ಕೇಳಿದಾಗ ನೆನಪು ಮಾಡಬೇಡ್ರಿ. ಈ ನೆಕ್ಸ್ಟ್ ಇದ್ರಾಗಿದ್ರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದ ಟಾಪಿಕ್ ಒಳಗೆ ಏನ್ ಮಾಡಬಾರ್ದು ಅಂತ ಕೇಳಿದಾಗ ಇಲ್ಲಿ ಅವಳು ತಮಿಳು ಸಂತೆಯಲ್ಲಿ ಕನ್ನಡ ಮಾಲೆಯನ್ನು ತೆಗೆದುಕೊಂಡು ಇಲ್ಲಿ ಹೋದಳು ಅಂತ ಕೇಳಿದಾಗ ಓಡಿ ಹೋದಳು ಅಂತ ಹೇಳಿ ತಲೆಗೆ ಇಟ್ಕೊಂಡು ಬಿಡ್ರಿ. ಆ ಶಾಸ್ತ್ರೀಯ ಸ್ಥಾನಮಾನ ಒಳಗೆ ಮಾರ್ಕ್ಸ್ ಬೆಕ್ಕದ ಕೇಳಲಕ್ಕವ ಅವ್ ಹೆಂಗ್ ಹೋಗ್ತಾವ ನೋಡಬಹುದು. ಯಾಕಂತ ಕೇಳಿದಾಗ ಯಾವುದೇ ಒಂದು ಮಾರ್ಕ್ಸ್ ಗಳನ್ನ ನಾವು ನಮ್ಮದೇ ಸ್ಕಿಲ್ ಒಳಗೆ ಇಟ್ಕೊಂಡಿಟ್ಟೇವೆ ಅಂದ್ರೆ ಅವು ನಿಮ್ಗೆ ಈಸಿ ಆಗ್ತವೆ. ಯಾಕಂತ ಕೇಳಿದಾಗ ಪ್ರಶ್ನೆಗಳು ಯಾವ ಮೂಲೆಯಿಂದ ಉದ್ಭವ ಆಗ್ತಾವ ಯಾರಿಗೆ ಗೊತ್ತಿಲ್ಲ. ತೆಗೆಯವ್ರು ಅವ್ರು, ಬರೆಯವ್ರು ನೀವು, ಹೌದಿಲ್ಲ. ಹೀಗಾಗಿ ಏನಾಗ್ತಾವ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನಿಮಗೆ ಈ ಸಲ ಇಲ್ಲಿ ಇದೇ ಬುಕ್ ಈ ಪೇಜ್ ಹಾಕ್ತೀನಿ ಅಂತಾನೆ. ಒಟ್ಟ ಅನ್ನಂಗಿಲ್ಲ. ಯಾಕಂತ ಕೇಳಿದಾಗ ನಿಮ್ಗೆ ಗೊತ್ತೈತಿ ಸ್ಪರ್ಧಾತ್ಮಕ ಜಗತ್ತು ದಿನ ಏನಾಗ್ತಾ ಇದೆ ಅಂತ ಕೇಳಿದಾಗ ಹೆಚ್ಚಾಗ್ತಾ ಇದೆ. ಹಾಗಾಗಿ ನೀವು ಏನ್ ಮಾಡ್ಬೇಕು ಅಂತ ಕೇಳಿ ಎಲ್ಲ ಟಾಪಿಕ್ಗಳನ್ನ ನೋಡ್ಬೇಕು. ನೀವು ಇದ್ರ ಎಷ್ಟರ ಮಟ್ಟಿಗೆ ಟಾಪಿಕ್ಗಳನ್ನ ಅರ್ಥ ಮಾಡ್ಕೊಳ್ತೀರಿ, ಎಷ್ಟು ಮಟ್ಟಿಗೆ ನೀವುಗಳನ್ನು ನೋಡ್ತೀರಿ. ಹೌದಾ? ಇನ್ನೊಂದೆರಡು ಟಾಪಿಕ್ ಹೇಳ್ಬಿಡ್ತೀನಿ ಕೇಳಿ ಇತಿಹಾಸ ಮ್ಯಾಗಿಂದ. ಯಾಕಂತ ಕೇಳಿದಾಗ ಈ ಬೆಸ್ಟ್ ಎಕ್ಸಾಂಪಲ್ ಬರಲ್ಲ ಹೇಳ್ಬಿಡ್ತೀನಿ. ಯಾಕಂದ್ರೆ ಈಗ ನಿಮ್ಗೆ ಕರ್ನಾಟಕ ವಿದ್ಯೆಗಳಂತ ಬರ್ತಾವ, ಜೊತೆಗೆ ಅಂತೀರ ಇಲ್ಲಿ ಆಂಗ್ಲ ಮೈಸೂರು ವಿದ್ಯೆಗಳಂತ ಬರ್ತಾವ. ಇವು ಭಾಳ ಈಸಿ ನೆನ್ಪಿಡ್ಬೇಕಾಗಿದೆ. ಹ್ಯಾಂಗ್ರಿ ಎಪಾಪೆ ಸುಮ್ಮ ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಕೇಳಿದಾಗ ಎಪಾಪೆ ಮಾಡಿ ಎಪಾಪೆ ಅಂದ್ರೆ ಎಕ್ಸ್ಲಾ ಚಾಪೆ ಅಲ್ಲ, ಹೌದಾ? ಪಾಂಡಿಚಾರಿ ಪ್ಯಾರಿಸ್ ಈಸಿ ಐತ ಆಡೈತೆ. 3 ಕರ್ನಾಟಕ ವಿದ್ಯೆಗಳು ನಡೆದಾವ. 3 ಕರ್ನಾಟಕ ವಿದ್ಯೆಗಳು ಬೇಕಾದ್ರೆ ಕೇಳಲ್ಲ ಕ್ವಶನ್ ಅಲ್ವಾ? ಎಷ್ಟು ಈಸಿ ಅದ ಒಂದೇ ವಿಧ ಆಗ್ತದೆ. ಇನ್ನೊಂದು ಮಾಮಾಶ್ರೀ ಆಂಗ್ಲ ಮೈಸೂರು ವಿದ್ಯೆ. ಯಾವ ಶ್ರೀ? ಮಾಮಾಶ್ರೀ. ಇಲ್ಲಿ ನೋಡಿ ಮಾಮಾಶ್ರೀ ಒಳಗೆ ಏನಿದೆ ಕೇಳಿದಾಗ ಇಲ್ಲಿ ನಿಮ್ಗೆ ಏನು ಅಂತ ಕೇಳಿದಾಗ ಇಲ್ಲಿ ಯಾವ ರೀತಿ ಕೇಳ್ತಾರೆ ಎಕ್ಸಾಮ್ ಕ್ವಶನ್ಗಳು ಅಂತ ಕೇಳಿದಾಗ ಈಗ ಒಂದೊಂದಾಗಿ ಕೇಳ್ಬೋದು ಅಂತ ನಾನು ಬರೋದೇ ಹೇಳ್ತೇನೆ ನೀಟಾಗಿ. ಇನ್ನೊಂದು 2 ಟಾಪಿಕ್ ನೋಡ್ರಿ ಯಾವ್ಯಾವ ಅಂತ ಕೇಳಿದಾಗ ಯಾವ ರೀತಿ ಬರ್ತಾವ ಅಂತ ಹೇಳಿ. ಇಲ್ಲಿ ನೋಡಿ ನಿಮ್ಗೆ ಹೇಳಿದೆ ಏನು ಅಂತ ಕೇಳಿದಾಗ ಕೆಲವು ಇದು ವಿದ್ಯೆಗಳನ್ನು ಬಂದಾಗ ವಿದ್ಯೆಗಳನ್ನು ಕೂಡ ಏನ್ ಮಾಡ್ತಾನೆ ಅಂತ ಕೇಳಿ ಜೋಡಿಸಿ ರೂಪದಲ್ಲಿ ಎಕ್ಸಾಮ್ ಕೇಳಬಹುದು. ಅವಕ್ಕನ್ನು ಶಾರ್ಟ್ ಆಗಿ ಹಂಗೆ ನಾವು ಸೂತ್ರಗಳು ಕನ್ಫ್ಯೂಸ್ ಮಾಡಬೇಕು. ಒಂದೇ ತೆಗೆದುಕೊಳ್ಳೋಕೆ ಕರ್ನಾಟಕ ವಿದ್ಯೆಗಳು ಏನಿ ಕರ್ನಾಟಕ ವಿದ್ಯೆಗಳ ಒಪ್ಪಂದಗಳು ಏನ್ ಸರ್ ಕರ್ನಾಟಕ ವಿದ್ಯೆಗಳ ಒಪ್ಪಂದಗಳು ಎಷ್ಟು ನಡೆದ ಕರ್ನಾಟಕ ವಿದ್ಯೆ? ಹೌದು 3 ಕರ್ನಾಟಕ ವಿದ್ಯೆಗಳು ನಡೆದವೆ. ಹಾಗಾದ್ರೆ 3 ಕರ್ನಾಟಕ ವಿದ್ಯೆಗಳಲ್ಲಿ ಯಾವ್ಯಾವ ಒಪ್ಪಂದ ಆಗ್ಯಾವ?
ನಾವು ತೆಗೆದುಕೊಂಡಾಗ ಇಲ್ಲಿ ಹೇಳಿದ್ರೆ ನಿಮಗೆ ಏನು ಅಂತ ಕೇಳಿದಾಗ ಎಪಾಪೆ ಎಪಾಪೆ ಯಾವ್ದ್ರಿ ಎಪಾಪೆ ಅಂತ ಎ ಹೌದ ಇಲ್ಲಿ ತಗೋರಿ ಎ ತೆಗೆದುಕೊಂಡಾಗ 19 ತೆಗೆದುಕೊಂಡಾಗ ಏನು ಕೇಳಿದ ಸಂಪೂರ್ಣವಾಗಿ ಇಲ್ಲಿ ಎಷ್ಟಾಗ ಅಂತ ಕೇಳಿದಾಗ ಇಲ್ಲಿ 1707 ತೆಗೆದುಕೊಂಡಾಗ ಇಲ್ಲಿ ಎಪಾಪೆ ತೆಗೆದುಕೊಂಡಾಗ ಸಂಪೂರ್ಣವಾಗಿ ನಾವೇನು ಮಾಡ್ತಾ ಇದ್ದೀರಾ ಕಾಣ್ತಾ ಇದ್ದೀವಿ. ಇಲ್ಲಿ ಏನು ಮಾಡ್ತೀರಾ ಎಕ್ಸ್ಲಾ ಚಾಪೆಲ ಯಾವ ಚಾಪೆಲ ಎಕ್ಸ್ಲಾ ಚಾಪೆಲ ಹೌದಾ. ನೆಕ್ಸ್ಟ್ ಪಾ ತೆಗೆದುಕೊಂಡಾಗ ಪಾದಾಗ ಯಾವುದು ಅಂತ ಕೇಳಿದಾಗ ಸಂಪೂರ್ಣವಾಗಿ ಇಲ್ಲಿ ಪಾಂಡಿಚಾರಿ ಯಾವ ಚಾರಿ ಪಾಂಡಿಚಾರಿ. ನೆಕ್ಸ್ಟ್ ಲಾಸ್ಟ್ ಮೂರನೇ ನಡುವೆ ಒಂದೇ ಕರ್ನಾಟಕವಿದ್ದ ಇದು ಎರಡನೇ ಕರ್ನಾಟಕವಿದ್ದ ಇನ್ನು ಮೂರನೇ ಕರ್ನಾಟಕವಿದ್ದ ಯಾವಾಗ ನಡೀತು ಅಂತ ತೆಗೆದುಕೊಂಡಾಗ ಇಲ್ಲಿ ನೋಡಿ ಮೂರನೇ ಕರ್ನಾಟಕವಿದ್ದಾಗ ಇಲ್ಲಿ ಲಾಸ್ಟ್ ಅದಕ್ಕೆ ಪ್ಯಾದ್ ಬರದೇನಿ ಪ್ಯಾ ಅಂದ್ರೆ ಏನ್ರಿ ಪ್ಯಾರಿಸ್ ಯಾವ್ರಿ ಪ್ಯಾರಿಸ್ ಅಂತ ನೋಡ್ತೀವಿ. ಇವು ಕರ್ನಾಟಕ ವಿದ್ಯಗಳು ಅಂತ ಹೌದಾ. ಯಾಕ ಅಂತ ಕೇಳಿದಾಗ ನಿಮ್ಗೆ ಗೊತ್ತಿರಲಿ ಕರ್ನಾಟಕ ವಿದ್ಯಗಳು ತೆಗೆದುಕೊಂಡಾಗ ಇಲ್ಲಿ ಏನು ಕೇಳಿದಾಗ 1749 ಎಕ್ಸ್ಲಾ ಚಾಪೆಲ ಯಾವ ಚಾಪೆಲ 1749 ಎಕ್ಸ್ಲಾ ಚಾಪೆಲ ಒಪ್ಪಂದ. ನೆಕ್ಸ್ಟ್ ಪಾಂಡಿಚಾರಿ ಒಪ್ಪಂದ 1754. ನೆಕ್ಸ್ಟ್ ಪ್ಯಾರಿಸ್ ಒಪ್ಪಂದ ಗೊತ್ತಿರ 1700 ಎಷ್ಟು 63 1763 ಒಳಗೆ ಏನಾಗ್ತಾವ ಅಂತ ಕೇಳಿದಾಗ ಇಲ್ಲಿ ಪ್ಯಾರಿಸ್ ಒಪ್ಪಂದ ಅಂತ ನೋಡ್ತೀವಿ. ಭಾಳ ಈಜಿ ಅದು ತಿಳ್ಕೊಂಡ್ರೆ ನಾವು ಒಟ್ಟ ಏನಿಲ್ಲ ತಿಳ್ಕೊಳಿಕ್ಕೆ ನಮ್ಗೆ ಏನಾಗ್ತಾವ ಅಂತ ಕೇಳಿದಾಗ ಕಷ್ಟ ಆಗ್ತಾವ. ಈಗ ಅರ್ಥ ಐತಿ. ಎಕ್ಸ್ಲಾ ಚಾಪೆಲ್ ಒಪ್ಪಂದ ನೋಡಿದ್ರೆ ಯಾವಾಗ ಅಂತ ಕೇಳಿದಾಗ 1749 ಮೊದಲ ಕರ್ನಾಟಕ ಯುದ್ಧ. ಇನ್ನು ಎರಡನೇದು ಯಾವ್ದು ಕೇಳಿದಾಗ ಪಾಂಡಿಚಾರಿ ಒಪ್ಪಂದ ಆಗಿದೆ ಯಾವಾಗ ಅಂತ ಕೇಳಿದಾಗ